ಗುಣಗಳಿಂದ ಕೂಡಿದೆ. ಆ ಜ್ಞಾನಾನಂದಾದಿಗಳು ಭಗವಂತನಿಂದ ಅತ್ಯಂತ ಅಭಿನ್ನ. ಅಭಿನ್ನ ಅಂತ ಯಾಕಂದ್ರೆ ಬೇಕಾದ್ರೆ ಜ್ಞಾನ ಆನಂದಾದಿಗಳು ದೇವರಿಂದ ಭಿನ್ನ ಆದವು. ಒಮ್ಮೊಮ್ಮೆ ದೇವರಿಗೆ ಜ್ಞಾನಕ್ಕೆ ಆನಂದಗಳಿಗೆ ಸಂಬಂಧ ಇಲ್ಲ. ನಮ್ಮಿಂದ ನೀವು ಭಿನ್ನ ಅಂದ್ರೆ ಒಮ್ಮೊಮ್ಮೆ ನಮ್ಮ ಮತ್ತೆ ಕಿರ್ತಿರಿ ಇರಂಗಿಲ್ಲ. ಆದ ಕಾರಣ ಜ್ಞಾನಾನಂದಾದಿಗಳು ಭಗವಂತನಿಂದ ಅತ್ಯಂತ ಅಭಿನ್ನ, ಎಂದೂ ಅವನು ಬಿಟ್ಟಿರಂಗಿಲ್ಲ ಅಂತ ನಮ್ಮ ಮತ. ಹಾಗಾದರೆ ದೇವರ ಜ್ಞಾನ, ದೇವರ ಆನಂದ ವ್ಯವಹಾರ ಹೆಂಗೆ ಮಾಡ್ತೀವಿ? ನನ್ನ ಪುಸ್ತಕ ಅಂದಾಗ ಪುಸ್ತಕಕ್ಕೂ ನನಗೂ ಭೇದ. ದೇವರ ಆನಂದ ಅಂದರೆ ಅದಕ್ಕೆ ಭೇದ ಆಯ್ತಲ್ಲ ಅಂದರೆ ಇಲ್ಲ. ವಿಶೇಷ ಎಂಬ ಒಂದು ವಿಶೇಷ ಗುಣದಿಂದ ದೇವರಲ್ಲಿ ಅಭಿನ್ನವಿದ್ದರೂ ಭೇದ ವ್ಯವಹಾರ ಆಗಿ ಇಲ್ಲಿ ತನಕ ನಾವು ಹೇಳಿದ ವಿಚಾರ. ಅಂತೂ ಆನಂದಾದಿ ಗುಣಗಳು ದೇವರಿಂದ ಯಾವಾಗಲೂ ಅಭಿನ್ನವಿದ್ದರೂ ಭೇದ ವ್ಯವಹಾರ ವಿಶೇಷ ಇತ್ಯಾದಿ ವಿಚಾರ ಹೇಳಿ. ಈಗ ಇದನ್ನೇ ಅವರು ವಿಶೇಷ ಅಂತ ಹೇಳಿದ್ರೆ ಯಾರು ವ್ಯವಹಾರಿಕ ಅಂತಂತಾರಲ್ಲ, ಅದೊಂದು ವಿಶೇಷ. ಹೇಳಿ ಅವ್ರ ವಿಶೇಷ ನಿರ್ವಿಶೇಷ ಅವರು ವಿಶೇಷ ಅಂತ ಒಪ್ಕೊಂಡು ಭಾಳ ಸಂತೋಷ ಅದು. ಅವರು ಇಲ್ಲೇನಂತಾರೆ ಇಲ್ಲ, ಸುಮ್ಮನೆ ವ್ಯವಹಾರಕ್ಕೆ ನಾವು ಹಂಗೆ ವಸ್ತು ಅದ ಭೇದಕ್ಕಷ್ಟೇ ಉಪಯೋಗ ಮಾಡ್ತೀವಿ. ಮಾಯಾವಾದಿಗಳ ವ್ಯತ್ಯಾಸ ಏನು? ಜೀವಬ್ರಹ್ಮದ ಭೇದ ಸುಳ್ಳದ, ಭೇದ ವ್ಯವಹಾರ. ವ್ಯವಹಾರ ಯಾಕೆ ಆಗ್ತದ? ವ್ಯವಹಾರಕ್ಕೆ ಕಾರಣ ವ್ಯವಹಾರ ನಡೆದ ಸುಳ್ಳದು ಎರಡು. ಅಂದರೆ ಇದು ಭೇದವೇ ಸುಳ್ಳದ್ದನ್ನು ವ್ಯವಹಾರ ಮಾಡಿ. ನಾವು ಹಂಗಲ್ಲ, ಭೇದವು ಸತ್ಯದ ವ್ಯವಹಾರ ಮಾಡ್ತೀವಿ. ಅಂದರೆ ವ್ಯವಹಾರಕ್ಕೆ ಯಾವುದು ಅನ್ನೋ ಸತ್ಯನೇ ಇರ್ತದೆ. ಬ್ರಹ್ಮದಲ್ಲಿ ಬ್ರಹ್ಮನ ಗುಣಗಳಲ್ಲಿ ವಿಶೇಷ ಅದು ಸತ್ಯನೇ ಅದ. ಆ ವಿಶೇಷದಿಂದ ಭೇದ ವ್ಯವಹಾರ ಅದು ಸತ್ಯ. ಮತ್ತು ಇನ್ನೊಂದು, ನೀವು ಬ್ರಹ್ಮ ನಿರ್ವಿಶೇಷ ಅಂತ, ನಾವು ಸವಿಶೇಷ ಅಂತ. ಮತ್ತು ನಿರ್ವಿಶೇಷ ಎಂಬುವಂಥ ಮತದೊಳಗೆ ವಿಶೇಷವನ್ನ ಭೇದ ವ್ಯವಹಾರ ಮಾಡಿ ಬರಂಗೆ ಅಲ್ವಾ? ಆ ವಿಶೇಷವು ದೇವರ ವಿಶೇಷ ಅವಂಗೆ ಒಪ್ಕೊಂಡು ನಮ್ಮ ನಮ್ಮನೆ ಆಗ್ತದೆ ಅವ್ರಿಗೆ ಸತ್ಕ ಹಂಗೆ. ಆದ್ದರಿಂದ ಹಾಗಾದರೆ ಇನ್ನೊಂದು ಸಮಸ್ಯೆ ಬಂತು. ಈಗ ದೇವರಿಂದ ಎಲ್ಲ ಗುಣಗಳು ಅಭಿನ್ನ ಅಂದ್ರೆ ನಮ್ಮೆಲ್ಲರ ಭೇದ ದೇವರಲ್ಲಿ ಅದನ್ನ ಇಲ್ಲ ಭೇದ. ಆ ಭೇದ ಎಂಬ ಧರ್ಮ ದೇವರಿಂದ ಭಿನ್ನ ಅಭಿನ್ನ. ಆ ಅಭಿನ್ನ ದೇವ್ರನ್ನ ಬಿಟ್ಬಿಡ್ರಿ. ನಿಮ್ಮ ಭೇದ ನನ್ನೊಳಗೆ ನಾ ಎಂದಾದ್ರೂ ನೀವು ನಾವು ಒಂದಾಗ್ತೀವಿ. ಹಾಗಾಗಿ ಭೇದ ಯಾವಾಗಲೂ ಇರೋದು. ನಮ್ಮ ಭೇದ ನಿಮ್ಮಲ್ಲ, ನಮ್ಮ ಅಭಾವ ನಿಮ್ಮಲ್ಲ, ನಿಮ್ಮ ಅಭಾವ ನಮ್ಮಲ್ಲ. ಎಂತಂದ್ರೂ ನೀವು ಆದ್ರೆ ಅಭಾವ ಹೋಗಂಗೆ ಇಲ್ಲ. ಹೀಗಾಗಿ ಆ ಅಭಾವ ನಮ್ಮಿಂದ ಭಿನ್ನ ಅಭಿನ್ನ. ನಿಮ್ಮ ಅಭಾವ ನನ್ನೊಳಗೆ ಏನದ, ನನ್ನಿಂದ ಅಭಿನ್ನ ಭಿನ್ನ. ಭಿನ್ನ ಅಂದ್ರೆ ಮತ್ತೆ ಯಾವಾಗಲೂ ಇರ್ತದ ಭಿನ್ನಂಗ ಅಭಿನ್ನ. ಹಾಗಾದ್ರೆ ನಾನು ಭಾವನೋ ಅಭಾವ ಅದ. ನಾ ಏನಾದ್ರು ನಾ ಭಾವರೂಪನೋ ಅದ ಅಭಾವ ರೂಪ ಅದಲ್ಲ. ನಾನು ನನ್ನತ್ವೇನ ಭಾವ, ನಿಮ್ಮತ್ವೇನ ಅಭಾವ ಅಲ್ವಾ? ಭಾವ ಭಾವಾಭಾವ. ಇನ್ನು ಅಭಾವದಲ್ಲಿ ಭಾವಧರ್ಮ. ಯಾಕ? ನಿಮ್ಮ ಅಭಾವ ನನ್ನೊಳಗೆ ಅದ, ಅಭಾವದಲ್ಲಿ ಭಾವ, ಭಾವದಲ್ಲಿ ಅಭಾವ, ಅಭಾವದಲ್ಲಿ ಜಗತ್ತಿನಾಗ ಪ್ರತ್ಯಕ್ಷ ಕಂಡ ಏನಕ್ಕೆ ಟಾಪ್ ಹೋಗೋದು ಕಾರಣ ಇದಕ್ಕೆ ಅದನ್ನು ನಿಧಿನ ಅಭಾವ ಅದ. ನಮ್ಮನ್ನ ಚಕ್ರ ಹೇಳಿದ್ದೆ, ವಿದ್ಯಾಶಂಕ, ರೊಕ್ಕದ ಶಂಕ, ಉದ್ಯೋಗ ಶಂಕ ಅಂದ್ರೆ ಅಭಾವ. ಅಭಾವ ಅದ ಅಂದ್ರೆ ಅಭಾವದಲ್ಲಿ ಭಾವ, ಭಾವದಲ್ಲಿ ಅಭಾವ. ನನ್ನೊಳಗೆ ನಿಮ್ಮ ಅಭಾವ ಆಮೇಲೆ ಅಭಾವ. ಹೀಗೆ ಭಾವಾಭಾವ ಧರ್ಮಗಳು ದೇವರಲ್ಲಿ ಅವನ, ದೇವರೇ ನಮ್ಮಲ್ಲೇ ಅವ. ಈಗ ದೇವರಲ್ಲಿ ಎಲ್ಲ ವಸ್ತುಗಳ ಅಭಾವದನೇ, ದೇವರ ಅಭಾವ ನಮ್ಮಲ್ಲ. ಅಂದರೆ ಭಾವಾಭಾವಗಳು ಏನಾದರೂ ಅಭಿನ್ನ ಅಂದುಬಿಟ್ರೆ ಅಂತಂದ್ರೆ
ವ್ಯವಹಾರ ಅಂದ್ರೆ ಅಲ್ಲಿಯೂ ಕೂಡ ನಾವೇನು ಮಾಡ್ತೀವೋ ಅಲ್ಲಿ ವ್ಯವಹಾರವನ್ನು ಮಾಡೋಕ್ಕಾಗಕ್ಕೆ ಆ ವಸ್ತುವಿನ ಅಭಾವ ಅದರೊಳಗಿಲ್ಲ. ಇನ್ನೊಬ್ಬ ವಸ್ತುವಿನ ಅಭಾವ ಇದ್ರೆ ತಪ್ಪೇನಿಲ್ಲ, ಪ್ರತ್ಯಕ್ಷ ಸಿದ್ಧ ಆಗಿದೆ ಹಾಗೆ. ಹೀಗಾಗಿ ಭಾವಾಭಾವ ಧರ್ಮಗಳಿಗೆ ವಿರೋಧನೂ ಅದ ಅವಿರೋಧನೂ ಅದ. ಹಾಗಾದರೆ ನನ್ನ ಅಭಾವ ನನ್ನೊಳಗದ ಏನೋ ಇಲ್ಲ. ಯಾಕೆ? ಭಾವಕ್ಕೆ ವಿರೋಧದ ಅಭಾವ. ನಿಮ್ಮ ಅಭಾವ ನನ್ನೊಳಗದನೋ ಇಲ್ಲೋ? ಅದ. ಇದು ಎರಡು ಪ್ರತ್ಯಕ್ಷ ಸಿದ್ಧ. ಹಾಗೆ ದೇವರ ಅಭಾವ ನಮ್ಮೊಳಗದ, ನಮ್ಮ ಅಭಾವ ದೇವರದ ಅದೇ ತೊಂದರೆ ಇದೆ. ನಮ್ಮಲ್ಲಿ ವಿಶೇಷವಾಗಿದ್ದರಿಂದ ಸಭಾ ನಿರ್ಮಾಣ ಆಗಬೇಕು. ಇದನ್ನೇ ಈ ಸಭೆಯಲ್ಲಿ ಹೇಳ್ತಾರೆ. ಸರ್ವೇ ಭಾವ ಅಂದ್ರೆ ಸರ್ವೇ ಭಾವ ಅಭಾವಶ್ಚ ಪದಾರ್ಥಾಸ್ತೇನ ಸರ್ವದಾ ತಥಾಪಿ ಪ್ರಥಮಂ ಬುದ್ಧೇಃ ನಿಷೇಧಸ್ಯ ಗೋಚರಃ ಸ್ವಭಾವೋ ವಿಧಿಬುದ್ಧೇಸ್ತು ಗೋಚರ ಪ್ರಥಮಂ ಪರಃ. ಅಂದ್ರೆ ತಸ್ಮಾತ್ ಆದ್ದರಿಂದ ಸರ್ವೇ ಭಾವಾಃ ಅಭಾವಾಶ್ಚ ಅಂದರೆ ಎಲ್ಲ ಸರ್ವೇ ಭಾವಾಃ ಪದಾರ್ಥಾಃ ಭಾವ ಪದಾರ್ಥಗಳು ಅಭಾವಾಶ್ಚ ಅಭಾವಗಳು ಆಗುತ್ತವೆ. ತಥಾಪಿ ಹಾಗಾದರೆ ವಿಶೇಷಣ ಪದಾರ್ಥಕ್ಕೆ ವಿಶೇಷಣಗಳು ಎರಡು. ಭಾವಾಃ ಪದಾರ್ಥಃ ಅಭಾವಾಃ ಪದಾರ್ಥ ಇರುವಿಕೆ. ಎಲ್ಲರೂ ಯಾವಾಗಲೂ ಇರ್ತಾವೆ, ಒಂದರಲ್ಲೇ ಇರ್ತಾವೆ. ಇರದಿರುವಿಕೆನೂ ಇರ್ತದೆ. ಅದೇ ಅಭಾವ ಎಲ್ಲ ಹೇಳಿದೆ. ಆದರೂ ಇದು ಒಂದು ಸಮಸ್ಯೆ ಆಗುತ್ತೆ. ಹಾಗಾದ್ರೆ ನಾವು ಭಾವವಸ್ತು ಅಂತ ಹೇಳಬೇಕು, ಅಭಾವವಸ್ತು ಅಂತ. ನಿಮ್ಮಲ್ಲಿ ಎರಡೂ ಇದ್ದಾಗ ಕಟ್ಟೆಯವರ ಭಾವ ಅಂತ ಹೇಳಬೇಕು, ಅಭಾವ ಅಂತ. ಅದಕ್ಕೆ ಹೇಳ್ತಾರ ಜಗತ್ತಿನ ಭಾವಾಭಾವ ವ್ಯವಸ್ಥೆ ಹೆಂಗ? ಎಲ್ಲ ವಸ್ತುಗಳು ಭಾವಾಭಾವ ಇದ್ದಾಗ ಇದು ಭಾವ ಇದು ಅಭಾವ ಅಂತ ವ್ಯವಸ್ಥೆ ಆಗೋದು ಹೆಂಗೆ? ಭಾವ ಇರಕ್ಕೆ ಹಾಗಾದ್ರೆ ಭಾವ ಇರಕ್ಕಂತ ಅಭಾವ ಇರಕ್ಕಂತ ಅಂತ ಅದ್ರದ್ದು ಇದು ಮಾಡ್ಬೇಕು. ನೀವು ಆಗಲೇ ಏನು ಮಾಡಿ ನಾವು ತಲೆ ಕೆಡಿಸ್ಬಿಟ್ರಿ. ಭಾವದಲ್ಲೂ ಅಭಾವ, ಎರಡೂ ಒಂದೇ ಅನ್ನೋ ಮೇಲೆ ಮತ್ತೆ ವ್ಯವಹಾರ ಆಗೋದು ಹೆಂಗೆ? ಪ್ರತಿನಿತ್ಯ ಒಂದು ವ್ಯವಹಾರ ಆಗ್ಬೇಕಲ್ಲ, ಒಂದೇ ಕಡೆ ಇರ್ತಾವ. ಅದಕ್ಕೆ ಈ ಲಕ್ಷಣಗಳು ಭಾವ ಅಂದರೆ ಏನು? ಪ್ರಥಮಂ ಬುದ್ಧೇಃ ನಿಷೇಧಸ್ಯ ಗೋಚರ ಸಹ ಅಭಾವ. ನಮ್ಮ ಬುದ್ಧಿಗೆ ಮೊಟ್ಟ ಮೊದಲು ಯಾವುದು ನಿಷೇಧವಾಗಿ ಇಲ್ಲ ಅಂತ ಗೊತ್ತಾಗ್ತದೆ ಅದು ಅಭಾವ. ಯಾವುದು ಮೊಟ್ಟ ಮೊದಲು ಅದಾದ ಗೊತ್ತಾಗ್ತದೆ ಅದು ಭಾವ. ಉದಾಹರಣೆ, ಇಲ್ಲಿ ಬೇಬಿಯವರ ಅಭಾವ, ಬೇಬಿಯವರು ಇಲ್ಲಿ ಇಲ್ಲ. ಬುದ್ಧಿಗೆ ಇಲ್ಲದಿರುವಿಕೆ ಗೊತ್ತಾಯ್ತಿಲ್ಲ, ಈ ಪುಸ್ತಕ ಇದೆ, ಬುದ್ಧಿಗೆ ಮೊಟ್ಟ ಮೋಸರಾಗಿದೆ, ಅದು ವಿಧಿ ಭಾವ. ನಮ್ಮ ಬುದ್ಧಿಗೆ ಯಾವುದು ಮೊದಲು ವಿಧಿ ವಿಷಯವೋ ಅದು ಭಾವ. ಬುದ್ಧಿಗೆ ಮೊದಲು ಯಾವುದು ನಿಷೇಧವೋ ಅದು ಅಭಾವ. ಇಲ್ಲಿ ನಿಮ್ಮ ಅಭಾವವಿದೆ, ಅಭಾವವಿದೆ ಅಂತಾಗ ಮೊದಲು ಗೋಚರ ಯಾವುದಾಯ್ತು? ಅಭಾವ. ಇದೆ ಅಂತ ಎರಡನೇ ನಂಬರ್ ಗೊತ್ತು. ಇದೇ ಅದು ಭಾವ, ನಿಮ್ಮ ಅಭಾವದ ಭಾವದ. ಈ ಪುಸ್ತಕದ ಭಾವದ ಅಭಾವ ಅದು ಮೊದಲು. ಯಾವುದು ನಿಮ್ಮ ಬುದ್ಧಿಗೆ ಮೊದಲು ವಿಧಿ ಪಾಸಿಟಿವ್ ಗೊತ್ತಾಗ್ತದೆ ಅದು ಭಾವ. ನಿಮ್ಮ ಬುದ್ಧಿಗೆ ಯಾವುದು ಭಾವ ಮೊದಲು ಮೊಟ್ಟ ಮೊದಲು ಸ್ಟಾರ್ಟಿಂಗ್ ಬುದ್ಧಿಗೆ ಮೊದಲು ವಿಷಯ ಆಗೋದು ಯಾವುದಾದ್ರು ಮೊದಲು ವಿಷಯ ಆಯಿತು. ನಾಳೆ ಪಾಠ ಇಲ್ಲ, ಮೊದಲ ಭಾವ. ಇವತ್ತು ಪಾಠ ಅದು ಭಾವ. ನಿಮ್ಮ ಬುದ್ಧಿಗೆ ಏನಾಯಿತು? ಮೊದಲ ಅದ ಅನ್ನೋದು ಬಂತು. ಇವತ್ತು ಪಾಠ ಇಲ್ಲ ಅಂತ ಅಲ್ಲ, ಇಲ್ಲ ಅಂತಲ್ಲ ಅಂದರೆ
ಅದಂತೆ ಭಾವಸ್ವ ಇಲ್ಲ ಅಂತ ಅಲ್ಲ, ಇಲ್ಲ ಮತ್ತು ಅಲ್ಲ, ಯಾಕೆಂದ್ರೆ ಅಲ್ಲ ಅಲ್ಲ ಅಂತಾರೆ. ಇಲ್ಲ ಇಲ್ಲ ಅನ್ನೋದು ಮೊದಲು ಗೋಚರ. ಇಲ್ಲ ಇಲ್ಲ ಅಲ್ಲ ಅನ್ನೋದೇ ಗೋಚರ. ಆಗ ಮೊದಲು ಇಲ್ಲ ಅಂತ ಅಲ್ಲ ಅಂದಾಗ ನಮ್ಗೆ ಬರುವುದು ಅದ ಯಾವುದು ನಿಮ್ಮ ಬುದ್ಧಿಗೆ ಮೊದಲು ಭಾವದ ಗೋಚರ, ವಿಧಿಯ ಗೋಚರದ ಭಾವ ಗೋಚರ ಅಭಾವದ ಗೋಚರ, ಅಷ್ಟೇ ಅಷ್ಟೇ ಮಾಡ್ಬೋದು. ಆಮೇಲೆ ಇನ್ನೊಂದು ಇದಕ್ಕೆ ಇದು ಕೊಡ್ತಾರೆ, ತನ್ನ ಅಭಾವ ತನ್ನೊಳಗೆ ಇರಂಗಿಲ್ಲ ಯಾವಾಗ ಅದು ವಿರೋಧ ಪರಿಹಾರ ಮಾಡ್ತೀವಿ. ವಿರೋಧ ಪರಿಹಾರ ಅಂತ ನಾವು ಇನ್ನು ಇತರ ವಸ್ತುಗಳ ಅಭಾವ ಹೇಳಿದ್ರು, ನನ್ನ ಅಭಾವ ನನ್ನೊಳಗೆ ಹೇಳಿದ್ದೀವಿ. ವಿರೋಧ ಏನು? ನನ್ನ ಅಭಾವ ನನ್ನೊಳಗಿರೋದು ವಿರೋಧ, ನನ್ನ ಅಭಾವ ಇದು ವಿರೋಧ. ಅಭಾವ ವಸ್ತುಗಳಲ್ಲಿ ಅದೇ ವಸ್ತುವಿನ ಅಭಾವ ಅದೇ ಜಾಗದಾಗ ಅದನ್ನು ತಪ್ಪು. ಈ ಪುಸ್ತಕ ಇಲ್ಲಿ ಇಲ್ಲ, ಪುಸ್ತಕಕ್ಕೂ ಮತ್ತು ಪರಿಶಿಗೂ ಭೇದ. ಪರಿಶಿ ಅಲ್ಲ ಅಂತ ಅನ್ನೋದು ವಿರೋಧ, ಪುಸ್ತಕ ಅಲ್ಲ ಅನ್ನೋದು ಸರಿಯಲ್ಲ, ಪುಸ್ತಕ ಪರಿಶಿ ಅಲ್ಲ ಅನ್ನೋದು ಸರಿಯಲ್ಲ. ಇದು ತಾತ್ಪರ್ಯ ಕೊನೆಗೆ ಏನಾಯಿತು? ಪ್ರಥಮ ಪ್ರತೀತಿಯಲ್ಲಿ ಬುದ್ಧಿಗೆ ವಿಷಯವಾಗುವುದು ವಿಧಿ ಗೊತ್ತಾಗುವುದು, ಭಾವ ಅದೇ ಹೇಳಿದೆ. ಅಲ್ಲ, ಅಜ್ಞಾನದ ಕಾರಣದಿಂದ ಅಜ್ಞಾನದ ಕಾರಣದಿಂದ ಬೇರೆ ಪ್ರತೀತಿ ಆಗ್ತಿತ್ತು. ಅಜ್ಞಾನ ಅಜ್ಞಾನ ನಮ್ಗೆ ಗೊತ್ತಿಲ್ಲ, ಅದೇ ಅಥವಾ ಬೇರೆ ಯಾವುದೋ ಕಾರಣ ತಪ್ಪು ಅನ್ನೋಂಥ ಆಮೇಲೆ ಗೊತ್ತಾಗ. ಮೊದಲು ಇಲ್ಲ ಅನ್ನೋದು ಸಿಂಪಿಯಲ್ಲಿ ಭಾವ, ಆಮೇಲೆ ಅಭಾವ. ಮೊದಲು ಭಾವ ಇದ್ದದ್ದು ಅನಿಸಿ, ಆಮೇಲೆ ಇದು ತಪ್ಪು ಅಂತ. ಹೌದು, ಅದು ಅಜ್ಞಾನ ತೋರಿಸಿತ್ತು, ಅದು ನಮಗೆ ಸಿಂಪಿ ಅಂತ ತೋರಿಸ್ತು. ದೋಷಿಲ್ಲ ಸಿಂಪಿ ಅಂತ, ಅದು ಬೇರೆ ಕ್ರಮ ಬೇರೆ. ಈಗ ನೀವು ಸರಿಯಾದ ವಸ್ತುಗಳ ಕಣ್ಣು ಕಾಲು ಕಿವಿ ಸರಿ ಇದ್ದಾಗ ಭಾವಾಭಾವ ವ್ಯವಸ್ಥೆ ಹಾಗೆ ಪ್ರಥಮ ಪ್ರತೀತಿಯಲ್ಲಿ ವಿಧಿ ಇದ್ದದ್ದು ಭಾವ, ನಿಷೇಧ ನಿಷೇಧ ದೋಷ. ಜ್ಞಾನ ಅಜ್ಞಾನನೂ ಹಂಗಂದ್ರೆ ಶಿಂಪಿ ಇದು ಶಿಂಪಿ ನೋಡಿ ಬೆಳೆ ಬೆಳೆ ಅದ ಅದು ಬೆಳೆ ಅಭಾವನೋ ಭಾವನೋ ತೋರಿದ್ದು ಭಾವ ಬೆಳೆ ಅದನೋ ಇಲ್ಲ ಅದೇ ಇಲ್ಲ 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 ಸರಿ. ಅದು ನಿಮ್ಮ ಜ್ಞಾನ ಯಥಾರ್ಥ 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 ಅನ್ನೋದು ಯಥಾರ್ಥ ಜ್ಞಾನ ಅನ್ನೋದು. ಜ್ಞಾನ ಯಥಾರ್ಥ. ಈಗ ಯಥಾರ್ಥ ಜ್ಞಾನದ ಲಕ್ಷಣ ನಡೆದು, ಯಥಾರ್ಥ ಜ್ಞಾನ ಲಕ್ಷಣ ಅಲ್ಲ, ಯಥಾರ್ಥ ಜ್ಞಾನ ಲಕ್ಷಣ. ಯಥಾರ್ಥ ಜ್ಞಾನ ಒಳಗೆ ಬುದ್ಧಿ ಒಳಗೆ ಮೊಟ್ಟ ಮೊದಲು ಗೊತ್ತಾಗುವುದು ಭಾವನೆ, ಅದು ಇದು ವಿಧಿನೇ ಭಾವ. ಯಥಾರ್ಥ ಜ್ಞಾನದ ಒಳಗೆ ಯಾವ್ದು ಮೊಟ್ಟ ಮೊದಲು ನಮಗೆ ನಿಷೇಧ ಅದು ಯಥಾರ್ಥ ಜ್ಞಾನ ಎಕ್ಸಾಂಪಲ್ ಕೊಟ್ಟರೆ ಮಾಡೋದು. ಯಥಾರ್ಥ ಜ್ಞಾನ ಸಂಬಂಧ ಇದೆ, ಅದು ಯಥಾರ್ಥ ಜ್ಞಾನೇ. ಅದು ಇಲ್ಲದೇ ಇದ್ದ ವಸ್ತುವನ್ನು ಅದಂತ ಹೇಳ್ತಾರೆ. ಈಗ ನಾವು ಕನ್ನಡದಲ್ಲಿ ಸರಿಯಾದ ಜ್ಞಾನ ಮಾಡ್ಕೋಬೇಡ. ಅಭಾವ ಯಾವುದು ಅಭಾವ ಸರಿಯಾಗಿ ಅದು ಯಥಾರ್ಥ. ತದ್ ಅಭಾವ ತತ್ ಪ್ರಕಾರಕ ಜ್ಞಾನ, ತದ್ವತಿ ತತ್ ಪ್ರಕಾರಕ ಜ್ಞಾನ ತದ್ವತಿ. ಈಗ ಶುಚಿತ್ವವತಿ, ಶುಚಿತ್ವ ಇದ್ದ ವಸ್ತುವಿಗೆ ಶುಚಿತ್ವ ಪ್ರಕಾರಕ ಜ್ಞಾನ ಯಥಾರ್ಥ. ತದಭಾವತಿ ಅಂದ್ರೆ ರಜತತ್ವಾಭಾವತಿ, ರಜತತ್ವ ಪ್ರಕಾರಕ ಜ್ಞಾನ ಯಥಾರ್ಥ ಜ್ಞಾನ. ರಜತತ್ವ ಇಲ್ಲದೇ ಇರತಕ್ಕಂಥ ರಜತ ಅದನ್ನು ತಿಳ್ಕೊಳ್ಳೋದು ಅದು ಯಥಾರ್ಥ ಜ್ಞಾನ. ತದ್ವತಿ ತತ್ಪ್ರಕಾರಕ ಜ್ಞಾನ. ಮನುಷ್ಯತ್ವವತಿ, ಮನುಷ್ಯತ್ವ ಇದ್ದ ವಸ್ತುವಿನ ಮನುಷ್ಯ ಅಂತ ತಿಳ್ಕೊಳ್ಳೋದು ಸರಿಯಾದ ಜ್ಞಾನವೇ. ಮನುಷ್ಯತ್ವಾಭಾವವತಿ, ಮನುಷ್ಯತ್ವ ಎಲ್ಲಿ ಇಲ್ಲ ಪಶುವಿನಲ್ಲಿ, ಅದು ಮನುಷ್ಯ ಅಂತ ತಿಳ್ಕೊಳ್ಳೋದು ಯಥಾರ್ಥ. ಅದನ್ನು ಸಂಸ್ಕೃತ ಇದು ಮಾಡ್ಯಾರ ಪರಿಷ್ಕಾರ. ತದ್ವತಿ ತತ್ಪ್ರಕಾರಕಂ ಜ್ಞಾನಂ ಯಥಾರ್ಥ ಜ್ಞಾನಂ, ತದಭಾವತಿ ತತ್ಪ್ರಕಾರಕಂ ಜ್ಞಾನಂ ಯಥಾರ್ಥ ಜ್ಞಾನಂ, ಉಭಯವಿಧ ಜ್ಞಾನಂ, ಸಂಶಯ ಜ್ಞಾನಂ ಅಂತೆಲ್ಲ ಸಣ್ಣಾಗಿ ಪಾಠ ಮಾಡಿಸಬೇಕು. ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಅಜ್ಞಾನ, ಮೂರವ. ಏಕಾದಶಿ ಒಟ್ಟಕ್ಕೆ ಗೊತ್ತೇ ಇರೋ ಅದು ಅಜ್ಞಾನ. ಇವತ್ತು ಏಕಾದಶಿ ಹೌದು ಹೌದು
ಅಷ್ಟಮಿ ದಿವಸ ಏಕಾದಶಿ ಅಂತ ತಿಳ್ಕೊಂಡು ಮಾಡೇ ಬಿಡೋದು ಹಂಗಾಡ್ಕೊಂಡು ವಿಪರೀತ ಅಜ್ಞಾನದಾಗ ಮೂರು ಅದು ಅಜ್ಞಾನ ಮೂರು ಏನೋ ಜ್ಞಾನ ಇದೆ ಅದು. ಸರಿಯಾದ ಜ್ಞಾನ ಒಂದೇ. ಅರ್ಧಂಬರ್ಧ ಜ್ಞಾನ ಇರೋದು ಯಥಾರ್ಥ ಜ್ಞಾನ ಅಲ್ಲಿ ಪೂರ್ಣ 100% ತಪ್ಪೇ ತಿಳ್ಕೊ, ಅದು ಭ್ರಮ. ಅರ್ಧ ತಪ್ಪಾದ ಸರಿ ಇದು ಸಂಶಯ. ಸಂಶಯ ಏನೂ ಇದೆ ಅದು ಅಜ್ಞಾನ. ಅಜ್ಞಾನ. ಅದೇ ಹೇಳ್ತಾ ಒಬ್ರಿಗೆ ಏಕಾದಶಿಗೆ ಗೊತ್ತೇನಾಗಿದೆ ಚಲೋ ಯಾಕೆ ನಿಮ್ದು ಇದು ಕಾಣಿಸೋದು ಮತ್ತು ನಿಮ್ದು ಅವ್ರಲ್ಲೇನು ಧ್ವಜ ಆ ಧ್ವಜ ಹಾರಿಲ್ಲ ಅಂತ ಇದು ಯಾರಿಲ್ಲ ಅವ್ರು ಏಕಾದಶಿ ನಾನು ಏಕಾದಶಿ ಗೊತ್ತೇನು ಏಕಾದಶಿ. ಅಜ್ಞಾನ. ಇನ್ನು ಕೆಲವರಿಗೆ ಇನ್ನು ಯಾರು ಮಠ ಹಂಗಂತಾರ ನೀನು ಹಿಂಗಂತೀನಿ ವಿಷಯ ಆಗಿಬಿಟ್ಟರು ಏಕಾದಶಿ ಯಾವ್ದು ಮಾಡ್ತಾರೆ ಗೊತ್ತೇ ಆಗ ಸಂಶಯ ಇದೆ. ಒಂದೊಂದು ಸಂಶಯ ಏನು ಇವತ್ತೇ ಏಕಾದಶಿ ಅದು ನವಮಿ ಅಂತ ನಾವು ಮಾಡಿಬಿಟ್ಟೇನೆ ವಿದ್ಯೆ ಏಕಾಶಿ ಬಂದಿತ್ತು ನಮ್ಮ ಹುಡುಗ ಬಂದು ಕೇಳಿಗತ್ತಾನೆ ಸರಿ ಏಕಾಶಿ ಲೋಪ ಆಗಿರುತ್ತೆ ಈ ಸಲ ಏಕಾದಶಿ ಲೋಪ. ಹೀಗೆ ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಅಜ್ಞಾನ, ಯಥಾರ್ಥ ಜ್ಞಾನ. ಒಟ್ಟು ಜ್ಞಾನ ಒಳಗೆ 4 ಭಾಗ ಮಾಡಿದೆ. ಸರಿಯಾದ ಜ್ಞಾನ, ಏನೂ ಜ್ಞಾನ ಇಲ್ಲದೇ ಇರೋದು ಅಜ್ಞಾನ, ಆಮೇಲೆ ಸಂಶಯ ಜ್ಞಾನ, ವಿಪರೀತ ಜ್ಞಾನ. ಇವುಗಳ ವ್ಯವಸ್ಥೆ ಮಾಡಿ ಕೇಳಿದೆ. ಅಂತೂ ಏನಾಯ್ತು ಈಗ ಸರ್ವೇ ಭಾವ ಅಭಾವಾಶ್ಚ ಪದಾರ್ಥಾಸ್ತೇನ ಸರ್ವದಾ ತಥಾಪಿ ಪ್ರಥಮಂ ಬುದ್ಧೇಃ ಯೋ ನಿಷೇಧಶ್ಚ ಗೋಚರಃ ಸಹ ಅಭಾವಃ ಸ್ವಭಾವಃ ವಿಧಿಬುದ್ಧೇಸ್ತು ಗೋಚರ ಪ್ರಥಮಂ ಪರಃ. ಅರ್ಥ ಆಯ್ತಿಲ್ಲ? ಯಾವುದು ಇದು ನಿಷೇಧಶ್ಚ ಬುದ್ಧೇ ಗೋಚರ, ನಿಷೇಧಾತ್ಮಕ ಬುದ್ಧಿಗೆ ವಿಷಯವೋ ಅದು ಸಹ ಅಭಾವ. ಯಾವುದು ವಿಧಿಬುದ್ಧೇ ಗೋಚರ, ವಿಧಿಬುದ್ಧಿಗೆ ವಿಷಯವೋ ಅದು ಭಾವ. ಪ್ರಥಮ ಮೊದಲು ಗೋಚರ ಪ್ರಥಮ ತಗೊಳ್ಳಿ. ಹೀಗೆ ತಸ್ಮಾತ್ ತದ್ವಸ್ತಭೇದಾದಿ ಸದಿತ್ಯೇವಾವಗಮ್ಯತೆ ಅಸ್ತ್ಯಭಾವೋಸ್ತಿ ಸದ್ಭಂಸೋ ದೇಹಾಭಾವಶ್ಚ ಭಸ್ಮತಾ ಇತ್ಯಾದಿ ಯುಜ್ಯತೆ ಸರ್ವಂ ಪ್ರತ್ಯಕ್ಷಾದಿ ಪ್ರಮಾಣತಃ. ತಸ್ಮಾತ್ ಆದ್ದರಿಂದ ಅಭಾವಕ್ಕೆ ಭಾವಧರ್ಮ, ಭಾವಕ್ಕೆ ಅಭಾವಧರ್ಮ ವಿಶೇಷವಾಗಿ ಇವೆಲ್ಲ ಇರೋದರಿಂದ ಪ್ರಧ್ವಸ್ತ ಭೇದಾದಿ, ಪ್ರಧ್ವಂಸಾಭಾವ, ಭೇದ ಇವೆಲ್ಲವುಗಳು ಸದಿತ್ತೇವಾವಗಮ್ಯತೆ. ಪ್ರಮೇಯತ್ವ ಮೊದಲಾದವುಗಳು, ಪೃಥಕ್ತ್ವ ಮೊದಲಾದವುಗಳು ಸತ್ಯೇವ, ಅವೆಲ್ಲ ಸತ್ಯವೇ, ಸತ ಅವಗಮ್ಯತೆ. ಇದರಿಂದ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಹೌದು. ಪ್ರಧ್ವಸ್ತ ಅಂದೇವ ತಂದೆ ಅಭಾವದಲ್ಲಿ 3 ಅಭಾವ, ಅಭಾವದಲ್ಲಿ 3 ಯಾವ ಹೇಳಿ ಪ್ರಾಗ್ಭಾವ, ಪ್ರಧ್ವಸ್ತಾಭಾವ, ಅತ್ಯಂತಾಭಾವ. ಪ್ರಾಗಭಾವ ಅಂದ್ರೆ ಏನು? ಹುಟ್ಟುಕ್ಕಿಂತ ಮೊದಲ ಅಕ್ಕಿ ಹುಟ್ಟುವಕ್ಕಿಂತಲೂ ಮೊದಲ ಅನ್ನೋದಕ್ಕಿಂತ ಮೊದಲ ಅಕ್ಕಿ ಅವ ಮೊದಲ ಅಂತೀರಿ. ನಾವು ಹುಟ್ಟುಕಿಂತಲೂ ಆಯ್ತು ಅಲ್ಲ, ಹುಟ್ಟುವಕ್ಕಿಂತಲೂ ಮೊದಲ ಈಗ 11 ಗಂಟೆಗೆ ನಿಮ್ಮಲ್ಲೇ ಅಡಿಗೆ ಆಗ್ತದೆ. ಅನ್ನ ಆ ಅನ್ನದ ಅಭಾವ ಸದ್ಯ ಅದ ಏನು ಅದ ಅಭಾವ ಅದ ನೋಡಿ ಇಲ್ಲೇ ಅದು ಅಭಾವದಲ್ಲೇ ಭಾವಧರ್ಮ ಬಂತು. ಪ್ರಾಗ್ಭಾವ ಪ್ರಾಗಭಾವ ಪ್ರಾಗ್ಭಾವ ವಸ್ತು ಹುಟ್ಟುವಕ್ಕಿಂತಲೂ ಮೊದಲು ಇರುವ ಅಭಾವಕ್ಕೆ ಪ್ರಾಗ. ಇದು ಪ್ರಧ್ವಂಸಾಭಾವ, ಅನ್ನ ಉಂಡ ಮೇಲೆ ಉಂಡ ಮೇಲೆ ಧ್ವಂಸ. ಇನ್ನೊಮ್ಮೆ ಆ ಅನ್ನ ಬರಂಗೇ ಇಲ್ಲ. ನೀವು ಯಾವ ಅಕ್ಕಿ ಅನ್ನ ಉಂಡ್ರೆ ಆ ಅನ್ನ ತೊಂಬರಿಗೆ ಅಂದ್ರೆ ಮೂಲ ನಿತ್ಯದ ಅದು ಎಂದು ಯಾರಿಗೂ ಮಾಡಲಿಕ್ಕೆ ಬರ. ಅತ್ಯಂತ ಅಭಾವ ಅಂದ್ರೆ 3 ಕಾಲದಾಗಿಲ್ಲ. ಮರದ ಕೋಡ ಹಿಂದಿತ್ತು, ಇಂದು ಇಲ್ಲ, ಮುಂದಾಗ್ತದ. ಸದಾಭಾವ ಸದಾಭಾವ ಅತ್ಯಂತ. ಈಗ ಅಭಾವ 3
ಈ ಮೂರು ಅಭಾವದಲ್ಲಿ ಭೇದದ ಹೌದು. ಪ್ರಧ್ವಸ್ತ ಭೇದ ಸದಿತ್ತೇವಾವಗಮ್ಯತೆ. ಪ್ರಧ್ವಸ್ತ ಅಂದ್ರೆ ಇದಾದ್ಮೇಲೆ ನಾಶ. ಪ್ರಧ್ವಂಸ ಪ್ರಧ್ವಂಸ ಭಾವ ಅಂತ ಪ್ರಧ್ವಸ್ತ ಪ್ರಧ್ವಂಸ. ಆಮೇಲೆ ಪ್ರಧ್ವಸ್ತ ಸ್ಮಾರ್ಟ್ ಆಗ್ತದೆ, ಭಸ್ಮತ ಆಗ್ತದೆ. ಭಸ್ಮತಾಪಿ ಭಸ್ಮತಾಪಿ ಪ್ರಧ್ವಂಸ ಪ್ರಧ್ವಂಸ. ಆಮೇಲೆ ಭೇದಾದಿ ಅಂದ್ರೆ ಪೃಥಕ್ತ್ವ, ಭೇದ, ಆದಿಪದಿಂದ ಪ್ರಮೇಯತ್ವ, ಇವೆಲ್ಲ ಮೊದಲಾದವುಗಳು ಪೃಥಕ್ತ್ವ, ಪ್ರಮೇಯತ್ವ ಮೊದಲಾದ ಭಾವಧರ್ಮಗಳು ಸದಿತ್ತೇವಾವಗಮ್ಯತೆ. ಪ್ರಧ್ವಂಸಕ್ಕೆ, ಭೇದಕ್ಕೆ, ಪ್ರಮೇಯತ್ವಕ್ಕೆ ಸದಿತ್ತೇವಾವಗಮ್ಯತೆ. ಭಾವಧರ್ಮಗಳೇ ಅವು ಅಂತ ಗೊತ್ತಾಗ್ತದೆ. ಸತ್ ಸತ್ ಇತಿ ಏವ. ಹಂಗ ಪ್ರಧ್ವಂಸವೂ ಇರುತ್ತದೆ, ಎರಡು ಸತ್ಯವೇ. ಭೇದವೂ ಇರುತ್ತದೆ. ಪ್ರಧ್ವಂಸದ ಭೇದ ಮತ ಪ್ರಧ್ವಂಸಶ್ಚ ಭೇದಶ್ಚ. ಪ್ರಧ್ವಂಸವು ಮತ್ತು ಭೇದ. ಆದಿ ಪದದಿಂದ ಪ್ರಮೇಯ. ಪ್ರಮೇಯ ಅಂದರೆ ಜ್ಞಾನಕ್ಕೆ ತಿಳಿಯಲು ಯೋಗ್ಯವಾದಂಥ ಪ್ರಮೇಯ. ನೀವೆಲ್ಲ ಪ್ರಮೇಯರು. ನಿಮ್ಮ ಜ್ಞಾನ ಆಗಿದ್ದ ಪ್ರಮಾಣ. ನಿಮ್ಮ ಜ್ಞಾನ ಮಾಡ್ಕೊಳ್ಳಿಕ್ಕೆ ಸಾಧನವಾದ ಪ್ರಮಾಣ. ಆ ತಿಳ್ಕೊಂಡು ನಾವು ಪ್ರಮಾತ. 4 ಭಾಗ: ಪ್ರಮಾ, ಪ್ರಮೇಯ, ಪ್ರಮಾಣ, ಪ್ರಮಾತ. ಹಿಂಗೆಲ್ಲ ಗೊತ್ತೇ ಇರ್ತದೆ, ಶಬ್ದ ಗೊತ್ತಿದೆ. ನಾವು ತಿಳ್ಕೊಂಡು ನಾವು ಈ ನೋಡಿ, ಈ ಪುಸ್ತಕ ಅಂತ. ಈ ಪುಸ್ತಕ ಏನಿದೆ ಪ್ರಮೇಯ. ಯಾಕೆ ಹೇಳಿದ್ರೆ ಪ್ರಮಾತಂ ಯೋಗ್ಯ, ತಿಳಿಯಲು ಯೋಗ್ಯವಾದ ಪ್ರಮೇಯ. ನೀವೆಲ್ಲ ಪ್ರಮೇಯಗಳು. ಆಮೇಲೆ ಈ ತಿಳ್ಕೊಳ್ಳಿಕ್ಕೆ ಸಾಧನವಾದದ್ದು ಪ್ರಮಾಣ. ಕಣ್ಣು ಪ್ರಮಾಣ. ಕಣ್ಣಿಗೆ ಇದಕ್ಕೆ ಸಂಪರ್ಕ ಆಗಿ ಜ್ಞಾನ, ಅದು ಪ್ರಮಾ, ಸರಿಯಾದ ಜ್ಞಾನ. ಆ ಪ್ರಮಾ ಉಳ್ಳವನು ಪ್ರಮಾತ, ಜ್ಞಾನಿ. ನೇಯ ಕೊಡು, ನೇಯ ಜ್ಞಾನ, ತಿಳುವಳಿಕೆ. ಜ್ಞಾನ ಉಳ್ಳವನು ತಿಳ್ಕೊಂಡವ ಜ್ಞಾನಿ. ಇದಕ್ಕೆ ಸಾಧನ ಆಗಿದ್ದು ಪ್ರಮಾಣ. ಇವೆಲ್ಲವುಗಳು ತಸ್ಮಾತ್ ಪ್ರಧ್ವಸ್ತ ಭೇದಾದಿ. ಪ್ರಧತ್ವ ಅಂತ ಕೊಟ್ಟಾರ. ಪ್ರಧತ್ವ ಜೊತೆಗೆ ಪ್ರಧ್ವಂಸ ಮತ್ತು ಭೇದ. ಪ್ರಮೇಯತ್ವ ಅಂದ್ರೆ ವಸ್ತು, ವಸ್ತು ಇದ್ದದ್ದು ವರ್ತಮಾನ. ಇವೆಲ್ಲವೂ ಪೃಥಕ್ತ್ವ, ಪ್ರಮೇಯತ್ವ, ಇವೆಲ್ಲ ಭಾವಧರ್ಮಗಳ ಸದಿತ್ತೇವ. ಇವೆಲ್ಲ ಸತ್ಯ, ಸದ, ಇವೆಲ್ಲ ಭಾವಧರ್ಮಗಳೇ ಅವ ಅಂತ ನಮ್ಗೆ ಗೊತ್ತಾಗ್ತದೆ. ಹೆಂಗೆ ಗೊತ್ತಂದ್ರೆ ಪ್ರಧ್ವಂಸ ಅದ, ಭೇದ ಅದ, ಪ್ರಮೇಯ ಅದ ಅಂತಂತೀವಲ್ಲ. ಈ ಪ್ರತ್ಯಕ್ಷದ ಗೊತ್ತಾಗ್ತದೆ. ಪ್ರಧ್ವಸ್ತ ಭೇದಾದಿ ನೋಡಿ, ಸುಧಾವಳಿ ಹಾಗೆ ಹೇಳ. ಪ್ರಧ್ವಸ್ತ ಭೇದಾದಿ ಅಂದ್ರೆ ಏನು? ಪ್ರಧ್ವಂಸಾಭಾವ ಮತ್ತು ಭೇದಾದಿ. ಎಲ್ಲ ಭಾಳ
ಅಸ್ಮತ್ ಪಕ್ಷೇ ಗುಣಾದ್ಯಾಶ್ಚ ತದ್ವಂತೋ ವಿಶೇಷತಃ ಅನ್ಯತ್ವಾತ್ ನಾನವಸ್ಥಾ ಸ್ಯಾತ್. ನಮ್ದೆಲ್ಲ ನಮ್ಮದು ಇದು ಕೂಡ ಅದೇ ಹೇಳ್ತಾರೆ. ಏನು ಹೇಳಿದ್ರು? ತಥೇರಿ ನಾನತ್ವ ಕ್ವಚಿತ್ ಭವೇತ್. ಎಲ್ಲೋ ಪದಾರ್ಥಾನ್ ಹೇಮೇತಿ ಧರ್ಮಸ್ಥ ಹಾಗೆ ಮೂಲಾಯಸ್ತು ಭಿನ್ನಯಃ. ಜಗದೀಶನ ಮಂದಿ ಯಾರು ಹೋಗ್ಬೋದು. ನೀವು ಸಾಮಾನ್ಯ ಶನಿ ಗೊತ್ತಿತ್ತು, ಗಾಳಿ ಗೊತ್ತಿತ್ತು, ಶನಿ ಗೊತ್ತು, ಕಾಳ ಗೊತ್ತಿದೆ, ಸ್ಥಾನಾಂತರಿರುತ್ತೆ. ತಥೈವ ವ್ಯಕ್ತಿ ವಿಜ್ಞಾನ ವ್ಯಕ್ತಿ ಜ್ಞಾನ ಹೌದು ತದೇವ ಚೇದಗ್ನಿ ಮತ್ತು ಇದಾಗಿದೆ. ತಸ್ಮಾತ್ ತದ್ವಂಸಃ ಭೇದಃ ಪೃಥಕ್ತ್ವಂ ಆದಿಪದೇನ ಪ್ರಮೇಯತ್ವಾದಿ ಜ್ಞಾನಂ. ನೋಡಿ, ಪ್ರಧ್ವಂಸ ಅಂದ್ರೆ ಪ್ರಧ್ವಂಸಭಾವ, ಭೇದ ಅಂದ್ರೆ ಪೃಥಕ್ತ್ವ, ಆದಿಪದಿಂದ ಪ್ರಮೇಯತ್ವ. ಯಸ್ಮಾತ್ ಅಭಾವಕ್ಕೆ ಭಾವಧರ್ಮತ್ವ ಅಸ್ತಿ. ಅಭಾವಕ್ಕೆ ಭಾವಧರ್ಮ. ತಸ್ಮಾತ್ ಏವ ಪ್ರಧ್ವಂಸಾಭಾವಾದ್ಯ ಭೇದಕ್ಕೆ ಪೃಥಕ್ತ್ವ. ತಸ್ಮಾದೇವ ಹಿ ಪ್ರಧ್ವಂಸಾಭಾವಾದೇಃ ಪೃಥಕ್ತ್ವ ಪ್ರಮೇಯತ್ವಾದಿ ಭಾವಧರ್ಮ ಜಾತಂ ಅಸ್ತಿ. ಅಲ್ಲ ಆಚಾರ, ಇದು ಪೃಥಕ್ ಅಂದ್ರೆ ಬೇರೆ ಅಲ್ಲ. ಈ ಪುರ ಯಾಕೆ ಬರ್ತಾವ? ಪುರು ಬರ್ಬೋದು. ಪೃಥಕ್ ಅಂತಂದ್ರೆ ಬೇರೆ ಬೇರೆ. ಈ ಪೃಥಕ್ತ್ವ ಹೆಂಗಾಯ್ತು? ಈ ಪುರ ಬಂತು. ಅದು ಪುರು ಆಗ್ಬೇಕಲ್ಲ. ಇಲ್ಲೆಲ್ಲ ಕನ್ನಡದ ಪುರ ಭಾಳ ತಪ್ಪು ಮಾಡ. ನೀನ ಇವೆಲ್ಲ ಪ್ರಮೇಯಗಳು. ಪ್ರಧ್ವಂಸಾಭಾವ ಅದ ನೋಡಿ, ಅಭಾವಕ್ಕೆ ಅದ ಅಂತ ಬರ್ತೀವಿ. ಭೇದ ಪೃಥಕ್ ಬಂದ್ರೆ ಭೇದ ಅದ. ಪ್ರಮೇಯ ಅದ. ಎಲ್ಲ ವಸ್ತುಗಳಿಗೆ ಅದ ಅಂತದ ಇಲ್ಲ. ಪ್ರಧ್ವಂಸಾಭಾವ ಮತ್ತು ಭೇದ ಆದಿಪದದಿಂದ ತೋಬಿಟ್ಟಿಕರ ಆದಿಪದೇನ ಪ್ರಮೇಯತ್ವಾದಿ ಗ್ರಹಣಂ. ಯದಸ್ಮಾತ್ ಅಭಾವಶ್ಚ ಭಾವಧರ್ಮತ್ವ ಅಸ್ತಿ. ಅಂತೂ ನಮ್ಗೇನು ಹೇಳಬೇಕಾಗಿದೆ? ಅಭಾವಕ್ಕೆ ಭಾವಧರ್ಮ. ಏನು? ಅಭಾವಕ್ಕೆ ಯಾಕಂದ್ರೆ ಹೇಳ್ರಿ, ನೀರಿನ ಅಭಾವದ ನಮ್ಮ ಹಾಂ ನೀರಿನ ಅಭಾವ ಅದ ಅಂತೀವಿಲ್ಲ, ಭೇದ ಅದ ಅಂತ ಅಂತೀವಿಲ್ಲ, ಈ ವಸ್ತು ಪ್ರಮೇಯ ಅದ ಅಂತ ಅಂತೀವಿಲ್ಲ. ಎಲ್ಲ ಕಡೆಗೆ ಅದ ಎಂಬ ಅದು ಏನಾಯ್ತು? ಅದೇ ಭಾವ. ಪ್ರಧ್ವಂಸ ಇದು ಅಭಾವ, ಭೇದನು ಅನ್ಯೋನ್ಯ ಭಾವನೆ. ಅಂದ್ರೆ ಅಭಾವಕ್ಕೆ ಭಾವಧರ್ಮ, ಭಾವಕ್ಕೆ ಅಭಾವಧರ್ಮ. ಅದು ವಿಶೇಷದಿಂದ ನಾವು ಬ್ಯಾರೆ ಅಂತ ಹೇಳ್ತೀವಿ, ಪ್ರತ್ಯಕ್ಷ ಪ್ರಮಾಣದಿಂದ ಹೇಳ್ತೀವಿ. ಅದರಿಂದ ತಸ್ಮಾತ್ ಪ್ರಧ್ವಸ್ತ್ವಭೇದಾದಿ. ಪ್ರಧ್ವಸ್ತ್ವ ಅಂದ್ರೆ ಪ್ರಧ್ವಂಸಾಭಾವ, ಆಮೇಲೆ ಭೇದ ಅಂದ್ರೆ ಪೃಥಕ್ತ್ವ, ಸತ ಆದಿಪದದಿಂದ ಪ್ರಮೇಯತ್ವ. ಅವಾಗ ಪ್ರತ್ಯಕ್ಷಕ್ಕೆ ಗೊತ್ತಾಗ್ತದೆ. ಅಸ್ತ್ಯಭಾವೋ ಅಸ್ತಿ. ನೋಡಿ ಹೆಂಗೆ ಅಸ್ತ್ಯಭಾವ ಅಸ್ತಿ ಚಧ್ವಂಸಃ ದೇಹಾಭಾವಶ್ಚ ಭಸ್ಮತ. ನೋಡಿ ಬಂತು, ಇದು ಅಭಾವವಿರುತ್ತದೆ ಅಂತೇನಿಲ್ಲ. ಅಸ್ತಿ ಚ ಅಭಾವ ಧ್ವಂಸಃ ದೇಹಾಭಾವಶ್ಚ ಭಸ್ಮತ. ದೇಹ ಭಸ್ಮ ಆಯಿತು. ದೇಹದ ಅಭಾವಕ್ಕೆ ಭಸ್ಮ ಅಂತಿದೆ, ಅಭಾವ ಇತ್ಯಾದಿ ಯುಜ್ಯತೆ ಸರ್ವಂ ಪ್ರತ್ಯಕ್ಷಾದಿ ಪ್ರಮಾಣ. ಇವೆಲ್ಲ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಏನು ಯುಜ್ಯತೆ? ಅಭಾವಗಳು ಭಾವಧರ್ಮ,
ಭಾವ ಇಷ್ಟ ಹೇಳಬೇಕು. ಅಕಸ್ಮಾತ್ ಎಲ್ಲ ಆಗೋದ್ರಿಂದ ಏನಾಯ್ತು, ಪ್ರತ್ಯಕ್ಷದಿಂದ ಘಟಪಟಾದಿಗಳಿಗೆ ಐಕ್ಯವು ಸಿದ್ಧವಾಗುವುದಿಲ್ಲ ಅಂತ ಹೇಳ್ತಾರೆ. ಘಟೋನ ಭವತಿ ಎಂದು. ಹಾಂ, ಘಟ ಅಲ್ಲಂತಂತೀನಿ ಅದು. ಯಾಕೆ ಅದು ಭಾವ, ಅದು ಘಟ ಪಟೋನ ಭವತಿ ಅಂತ ಪಟ ಅಲ್ಲ ಅಂತ. ಇದು ಒಂದು ಪ್ರಶ್ನೆ ಬಂತು. ಅನ್ಯೋನ್ಯ ಭಾವ ಭೇದೌ ಚ ಪಂಚ ಪೃಥಕ್ ಪೃಥಕ್ ಮತ್ ನೋಡಿ. ಅಸ್ತ್ಯ ಭಾವ ಅಸ್ತಿತ್ವ ಪ್ರತ್ಯಕ್ಷ ಆದಿ ಪ್ರಮಾಣ. ಇನ್ನು ಅನ್ಯೋನ್ಯ ಭಾವ ಇತ್ಯಾದಿಗಳ ಏನವಾದ ಏನು ಅನ್ಯೋನ್ಯ ಪೃಥಕ್ ಪೃಥಕ್ ವಿಭಿನ್ನ. ಒಂದು ಪ್ರಶ್ನೆ ಬರ್ತದೆ, ಏನಂದ್ರೆ ಈ ಅನ್ಯೋನ್ಯ ಭಾವ ಅಂತ ಹೇಳಿದಲ್ಲ, ಅದು ಒಂದು ಭೇದ. ಎರಡೂ ಒಂದೇ, ನಮ್ಮ ಎಲ್ಲರೂ ಒಪ್ಪೇಬೇಕು. ನಾವು ಅಷ್ಟೇ ಎಲ್ಲರೂ ಒಪ್ಪೇಬೇಕು. ಅನ್ಯೋನ್ಯ ಭಾವ ಮತ್ತು ಭೇದಗಳೆಲ್ಲ ಒಂದೇ. ಆದ್ದರಿಂದ ಅನ್ಯೋನ್ಯ ಭಾವ ಮತ್ತು ಭೇದ ಪೃಥಕ್ವ ಪ್ರತ್ಯೇಕವಾಗಿರುವ ಅದೇನು ಹೇಳಿ ನೋಡು. ಅನ್ಯೋನ್ಯ ಭಾವ ಕೇವಲ ಅನ್ಯೋನ್ಯ ಭಾವ ಅಂದ್ರೂ ಒಂದೇ, ಅನ್ಯದ ಭಾವ ಭೇದ ಅಂದ್ರೂ ಒಂದೇ, ಪೃಥಕ್ ಅಂದ್ರೂ ಒಂದೇ. ಇವೆಲ್ಲ ಒಂದೇ ಶಬ್ದ, ಒಂದೇ ಭಿನ್ನ ಭಿನ್ನ ಶಬ್ದಗಳು ಅಂತಾರೆ, ಅರ್ಥ ಒಂದೇ. ನಮ್ಮ ಅಭಾವ ನಿಮ್ಮೊಳಗಂದ್ರೆ, ನಮ್ಮ ಭೇದ ನಿಮ್ಮಲ್ಲಿದೆ ಅಂದ್ರೆ, ನೀವು ನಮ್ಮಿಂದ ಭಿನ್ನ ಅಂತಂದ್ರೆ ಅದ್ರ ಮಜಾ ಏನಂದ್ರೆ ಇವೆಲ್ಲ ಪೃಥಕ್ ಪ್ರತ್ಯೇಕ ಒಂದೇ ಅಂತಲೇ ಏನು ನಮ್ಗೆ ಅರ್ಥ ಭಾಳ ತಿಳಿಸಿ ಹೇಳ್ಬೇಕು. ಹೇಳ್ತಾರೆ ನನ್ನ ಭೇದ ನಿಮ್ಮೊಳಗ, ನನ್ನ ಭೇದ ಅವರಲ್ಲಿ ಈ ಎರಡೂ ಭೇದಗಳ ಭಿನ್ನವೇ. ಎಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ ಹೆಂಗಂತ. ನನ್ನ ಭೇದ ನಿಮ್ಮಲ್ಲಿದ, ಅವರಲ್ಲಿ ಹೋದ ಎಲ್ಲ ಕಡೆಗದ. ಎಲ್ಲ ಕಡೆಗಿದ್ದ ಈ ಭೇದಗಳು ಇವು ಒಂದೇನೋ ಭಿನ್ನ ಪ್ರತ್ಯೇಕವಾಗಿ ಒಂದೇ ಭೇದ ಎಲ್ಲ ಕಡೆಗೂ ಅಂತ ಸ್ಪಷ್ಟವಾಗಿ. ಅನ್ಯೋನ್ಯಾಭಾವ ಭೇದವು ಚ ಪೃಥಕ್ ಪಂಚ ಪೃಥಕ್ ಇವೆಲ್ಲ ಭಿನ್ನಗಳು. ಯತ್ ಕಲ್ಪಯಂತಿ ತಚ್ಚೈವ ಕಲ್ಪನಾ ಗೌರವಾದ್ಗತಂ. ಇವೆಲ್ಲ ಪ್ರತ್ಯೇಕ ಅಂತ ಯಾರು ಅಂತಾರ. ಯತ್ ಕಲ್ಪಯಂತಿ ಅನ್ಯೋನ್ಯಾಭಾವ ಭೇದ ಪೃಥಕ್ತ್ವ ಇವೆಲ್ಲವೂ ಪ್ರತ್ಯೇಕೇ ಪೃಥಕ್ ಅಂದರೆ ಯಾವುದು ಭಿನ್ನಗಳೇ ವಿಶೇಷ. ಕಲ್ಪನಾ ಗೌರವ ಗತಮೇವ ಸರ್ವ ಏತೆ ಶಬ್ದಾಃ ಪರ್ಯಾಯತ್ವೇನ ತೇ ಶಬ್ದಾ ಜ್ಞಾಯಂತೆ ಸರ್ವ ಏವ ಹಿ. ಇವು ಪರ್ಯಾಯತ್ವೇನ ಜ್ಞಾಯಂತೆ. ಅನ್ಯೋನ್ಯಾಭಾವ ಅಂದ್ರೆ ಅವ್ರು ಏನಂತಾರ, ಇವರು ನೈಯಾಯಿಕರು ಅನ್ಯೋನ್ಯಾಭಾವ ಭೇದ ಪೃಥಕ್ತ್ವ ಇವೆಲ್ಲ ಬೇರೆ ಬೇರೆ ಅಂತಾರೆ. ಈ ಒಂದು ಅನ್ಯೋನ್ಯಾಭಾವ ಅಂದ್ರೆ ಒಂದು ವಸ್ತುನೇ ಬೇರೆ, ಪೃಥಕ್ತ್ವ ಅಂದ್ರೆ ಬೇರೆ, ಮತ್ತು ಭೇದ ಅಂದ್ರೂ ಬೇರೆ. ಹಂಗಂದ್ರೆ ಏನು ಬರ್ತದೆ, ಕಲ್ಪನಾ ಗೌರವ ಬರ್ತದೆ. ಆ ಕಲ್ಪನಾ ಗೌರವದಿಂದ ಅವೆಲ್ಲವೂ ಭಿನ್ನ ಅಲ್ಲ, ಅವೆಲ್ಲ ಒಂದೇ. ಪರ್ಯಾಯತ್ವೇನ ತೇ ಶಬ್ದ ಜ್ಞಾಯಂತೆ ಸರ್ವದ. ಇವೆಲ್ಲ ಪರ್ಯಾಯ ಶಬ್ದಗಳು ಬರ್ತು, ಆ ವಸ್ತುಗಳ ಬೇರೆ ಅಂತ ನಮ್ಮ ಅರ್ಥ ಆಯ್ತಿಲ್ಲ. ಇವೆಲ್ಲ ಭಿನ್ನ ಅನ್ಯೋನ್ಯಾಭಾವನೆ ಬೇರೆ, ಭೇದವೇ ಬೇರೆ, ಪೃಥಕ್ತ್ವ ಬೇರೆ ಅಂತ ಅವರಂತ ಇಲ್ಲ. ಇವೆಲ್ಲ ಒಂದೇ ಭಿನ್ನ ಶಬ್ದಗಳು ಹೇಳ್ತೀವಿ ನಾವು, ನಮ್ಮ ಪರ್ಯಾಯ. ಕಲ್ಪಯಂತಿ ಅಂದೆ ಅನ್ಯೋನ್ಯಾಭಾವ ಭೇದೌ ಚ ಪೃಥಕ್ ಪಂಚ ಪೃಥಕ್ ಕಲ್ಪಯಂತಿ ತಚ್ಚೈವ ಕಲ್ಪನಾ ಗೌರವಾದ್ಗತಂ. ಕಲ್ಪನಾ
ಮಾತ ನಿಂತು ಹೋಯ್ತು. ಪರ್ಯಾಯತ್ವೇನ ತೇ ಶಬ್ದಾಃ ಜ್ಞಾಯಂತೆ ಸರ್ವ ಏವ ಹಿ. ಎಲ್ಲ ಅಂದರೆ ಶಬ್ದಗಳು ಪರ್ಯಾಯತ್ವೇನ, ಪರ್ಯಾಯ ಶಬ್ದಗಳು. ಒಮ್ಮೊಮ್ಮೆ ಭೇದಕ್ಕೆ ಅನ್ಯೋನ್ಯಾಭಾವ ಅಂತ, ಅನ್ಯೋನ್ಯಾಭಾವ ಪೃಥಕ್ ಅಂತ, ಪೃಥಕ್ ಭೇದ ಅಂತ, ಅರ್ಥಲ ಒಂದೇ. ಈ ಪ್ರಕಾರವಾಗಿ ಭೇದಶ್ಚತು ಸ್ವರೂಪತ್ವೇ ಯೇ ವದಂತಿ ಚ ಶೂನ್ಯತಾ ಅದ್ಭುತಾಸ್ತೆ ಯಥೋನ್ಯಸ್ಯ ಪ್ರತಿಯೋಗಿತ್ವಮಿಷ್ಯತೆ ಪ್ರತಿಯೋಗಿನೋ ಹಿ ಭೇದೋಯಂ ಸ್ವಸ್ಮಾತ್ ಕಥಂಚನ ವಿಭಾಗೇನಾಲ್ಪತೈವ ಸ್ಯಾತ್ ತಥೈವ ತು ಶೂನ್ಯತಾ. ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಏನಂತಂದ್ರೆ ಈಗ ನೀವು ನನ್ನ ಭೇದ ನಿಮ್ಮೊಳಗೆ, ಆ ಭೇದ ನಿಮ್ಮ ಸ್ವರೂಪ, ಧರ್ಮಿ ಸ್ವರೂಪ ಸಿದ್ಧಾಂತ. ಧರ್ಮಿಯಿಂದ ಭೇದ ಧರ್ಮಿ, ಧರ್ಮಗಳು ಧರ್ಮಿ ಅದಲ್ಲ. ನನ್ನಿಂದ ಭೇದ ನಿಮ್ಮೊಳಗೆ ಏನ, ಆ ಭೇದ ಎಂಬ ಧರ್ಮಗಳವ್ರು ನೀವೇನಾದ್ರಿ ಧರ್ಮಿ ಆದ. ಅದಕ್ಕೆ ಅನುಯೋಗಿ ಅಂತಾರ ಧರ್ಮಿ ಅಂತ. ನಿಮ್ಮ ಭೇದ ನನ್ನೊಳಗೆ, ನಾನು ಧರ್ಮೀಯ. ಧರ್ಮೀಯ ಸ್ವರೂಪ ಅಂತದ್ದು. ಸಾರಿ, ಭೇದ ನನ್ನ ಭೇದ ನಿಮ್ಮ ಸ್ವರೂಪನೇ ಅಂತ. ಯಾಕೆ ಸ್ವರೂಪ ಹೇಳಿದ್ರೆ ಯಾವಾಗಲೂ ಇರ್ತದೆ, ಯಾವಾಗಲೂ ಎಂದೂ ಹೋಗಂಗೆ ಇದೆ. ನನ್ನ ಜೀವ ನಿಮ್ಮ ಜೀವ ಎರಡೂ ಭಿನ್ನ ಅದರ. ಭಿನ್ನ ಅಂದ್ರೆ ಆ ಭೇದ ನಿಮ್ಮ ಸ್ವರೂಪ. ಬೇವಿನ ಬೀಜ ಮಾವಿನ ಬೀಜ, ಬೇವಿನಿಂದ ಮಾವು ಭಿನ್ನ, ಮಾವಿನಿಂದ ಬೇವು ಭಿನ್ನ ಅದಲ್ಲ. ಆ ಭೇದ ಆ ವಸ್ತುವಿನ ಸ್ವರೂಪ, ಸ್ವರೂಪ ಅದಂತೆ ಯಾವಾಗಲೂ ಭಿನ್ನ ಇರ್ತದೆ, ಯಾವಾಗ ಭಿನ್ನ. ಈಗ ನಾನು ಬಿಳಿ ಉಟ್ಕೊಂಡಿನೋ, ಅವ್ರು ಕೆಂಪು ಉಟ್ಕೊಂಡ, ಇಬ್ಬರು ಭಿನ್ನ. ಅದು ಸ್ವರೂಪ ಅದು. ಯಾಕೆ ನಾ ಎರಡು ಬಟ್ಟೆ ತೆಗೆದ ಮೇಲೆ ನಾ ತಾತ್ಪೂರ್ತಿಯಾಗಿತ್ತು. ಹಂಗಲ್ಲ, ಯಾವಾಗಲೂ ಒಂದು ವಸ್ತುವಿನಿಂದ ಒಂದು ವಸ್ತು ಭಿನ್ನದಲ್ಲ, ಯಾವಾಗಲೂ ಅದು ಸ್ವರೂಪನೇ ಸ್ವರೂಪನೇ. ಹಿಂಗಿದ್ದಾಗ ಅವೊಂದು ಪ್ರಶ್ನೆ ಇರ್ತ, ಸರಿ ಭೇದ ವಸ್ತು ಸ್ವರೂಪ ಆಯ್ತಾ, ಭೇದದ ಅರ್ಥ ಏನು? ವಿಧಿಚ್ಛೇದ, ಹೊಡ್ಕೋತ ಹೋಗೋದು. ಯಾವಾಗ ಯಾವುದು ಛೇದ ಆಗ್ತದೆ ಅದು ಭೇದ, ವಿದ್ಯತೆ. ಸರಿ, ಆ ಭೇದ ನನ್ನ ಭೇದ ನಿಮ್ಮೊಳಗದ. ಈ ವಸ್ತು, ಈ ಪುಸ್ತಕ ನಿಮ್ಮ ಭೇದ ಇರುವಾಗದ. ಈ ಪುಸ್ತಕವನ್ನು ನಾನು ಹರಿದು ಭಿನ್ನ, ಆಗ ನಿಮ್ಮ ಭೇದನೂ ಭಿನ್ನ. ಮತ್ತೆ ಆ ಭೇದದ ಸ್ವಭಾವ ಏನು ಗೊತ್ತಂದ್ರೆ ಭೇದ ಮಾಡ್ಕೋತ ಹೋಗು. ವಸ್ತುವಿನ ಸ್ವರೂಪೇ ಭೇದ, ಅದಕ್ಕೆ ಅರ್ಥಕ್ಕೆ ಅದೇನಾಗಬೇಕು, ಭೇದ ಹಾಕೋತಿ ಹೋಗ್ಬೇಕಲ್ಲ. ಮತ್ತು ಕೊನೆ ಶೂನ್ಯ ಆಗ್ಬಿಡ್ತದೆ. ಒಳದ 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 ಕೊನೆ ಶೂನ್ಯ. ಅಂದ್ರೆ ಭೇದ ವಸ್ತುವಿನ ಸ್ವರೂಪ ಅಂತ ನೀವು ಒಪ್ಕೊಂಡ್ರಿ, ಅದ್ರ ಕಾರ್ಯ ಏನು ಹೇಳಿದ್ರದ್ದು? ಭೇದಕ್ಕೆ ತಂಗಿ ಕೊಡಂಗಿಲ್ಲ. ಅದೇನು ಮಾಡ್ತದೆ, ಹೊಡ್ಕೋತ ಹೋಗ್ತದೆ. ಹೊಡ್ಕೋತ ಹೋಯ್ತಂದ್ರೆ ಈಗ ಬೇವಿನ ಸ್ವರೂಪ ಏನು? ವಿಷ. ಅದು ವಿಷವನ್ನೇ ಮಾಡ್ಕೊತ ಹೋಗುತ್ತ, ಕೈಯೇ ಮಾಡ್ಕೊತ ಹೋಗೋದು. ನನ್ನ ಭೇದ ನಿನ್ನೊಳಗದ ಅಂದ್ರೆ ಇದ್ರವಾದ ಮೇಲೆ ಹೋಗೋದು. ನೀವು ಸ್ವರೂಪ ಅಂದ್ಬಿಟ್ರದ್ದು ಏನಾಯ್ತು? ಹೊಡೆಯುವುದು ಸ್ವರೂಪ ಆಯ್ತು, ಹೊಡ್ಕೋತೆ ಹೋಗೋದು ಅದು ಸ್ವರೂಪ. ಅದು ಹೊಡ್ಕೋತೆ ಹೋಗಿ 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 ಕೊನೆಗೆ ಅದು ಏನಾಗ್ತದೆ? 10 ಹೋಳು ಆಗ್ತದೆ. 10 ಹೋಳ ಮತ್ತೆ ಪುನಃ ಆ ಹೋಳುಗಳಿಗೂ ಮತ್ತೆ ಭೇದ ಅದ ನಿಮ್ಮ ಪ್ರಕಾರ. ಮತ್ತು ಅಲ್ಲಿ ಹೊಡೆಯೋದು, ಮತ್ತು ಅದ್ರೊಳಗೆ ಒಂದು 10 ಭೇದ ಹೊಡೆಯೋದು. ಈ ಕೊನೆಗೆ ಶೂನ್ಯ. ಶೂನ್ಯ
ಶೂನ್ಯ ಆಗಂಗಿಲ್ಲ, ಯಾಕೆ ಹೇಳಿ? ಸ್ವಲ್ಪರೇ ಉಳಿದೇ ಉಳಿತದೆ. ಇಲ್ಲ, ಅದು ಸ್ವಲ್ಪ ನಿಮ್ಮ ಪ್ರಕಾರವಾಗಿ ಸ್ವಲ್ಪ ಅಂದ್ರೆ ಅದರೊಳಗೂ ಭೇದದನೇ ಇರೋದು. ಭೇದ ಅದೇ ಯಾಕೆ ಅವಯವಗಳು ಅವಯವಗಳಲ್ಲಿ ಅವನೇ ಅವಯವಕ್ಕೆ ಅಲ್ಲಲ್ಲ ಅದೇ ಭೇದ ಇರ್ತದೆ. ಏನಾದ್ರು ಅಲ್ಲಲ್ಲ ಎದೇ ಭೇದ ಇದ್ದನ್ನು ಭೇದ ಧರ್ಮ ಒಳಗಿದ್ದಾಗ ಆ ಧರ್ಮ ತನ್ನ ಕೆಲಸ ಮಾಡಬೇಕು. ಹೊಡ್ಕೊಂಡೆ ಹೋಗೋದು ಕೊನೆ ಏನು ಉಳಿಯಂಗಿಲ್ಲ. ಅಲ್ಲ, ಏನು ಉಳಿಯಂಗಿಲ್ಲ ಅನ್ನೋದು ಆ ಭೇದ. ತಿಳ್ಕೊತ ನೋಡ್ರಿ, ಒಂದು ಬೆಂಕಿಯನ್ನು ನೀವು ಇಟ್ರಿ ಅಂದ್ರೆ ಅಲ್ಲ ಅವ್ರ ಪ್ರಕಾರ ಬೆಂಕಿ ಒಂದು ದೊಡ್ಡ ಒಂದು ಪೇಪರ್ನಾಗ ಬೆಂಕಿ ಇಟ್ಟು ಆ ಬೆಂಕಿ ಕೆಲಸ ಏನು? ಮುಂದೆ ಅದ ಸುಡುದು, ಅದನ್ನು ಸುಡುದು, ಮತ್ತೆ ಬೆಂಕಿ ಅದನ್ನು ಸುಡುದು, ಭಸ್ಮ ಅದನ್ನು ಸುಡ್ತದೆ. ಸುಟ್ಟು ಕೊನೆಗೆ ಏನಿಲ್ಲ, ನೀವು ಭಸ್ಮಕ್ಕೂ ಬೆಂಕಿ ಹಚ್ಚಿ ಸುಟ್ಟು ಹೋಗ್ತದೆ. ಮನೆಗೆ ಏನೂ ಇಲ್ಲ ಅಂತ. ಅಗ್ನಿಯ ಕೆಲಸ ಏನೋ ಸುಡುದು, ಬೇರದ ಕೆಲಸ ಏನೋ ಸಿಳ್ಕೋತು. ಶಿಳ್ಕೋತು. ಅದು ಶಿಳ್ಕೋತ ಹೋಗೋದು ಹೊರಗಿತ್ತ ಮಾದ್ಮೇಲೆ ಅದು ನಿಮ್ಮ ಸ್ವರೂಪ ಅಂತೀರಿ. ವಸ್ತುವಿನ ಸ್ವರೂಪ ಆಯ್ತಂದ್ರೆ ಅದು ಕೆಲಸ ಶುರು ಆಗ್ತದೆ. ಏನೋ ಸಿಳ್ಕೋತ ಹೋಗ್ತದೆ. ಹೋಗೋದು ಸರಿ ಎರಡಾದಾಗ ಅದಕ್ಕೂ ಭೇದ ಅದನ್ನೇ ಅದ. ಆ ಭೇದ ಈ ಭೇದ ಸುಡು ಮತ್ತು ಅದು ಮತ್ತು ಹತ್ತೊಳ ಅದ್ರೊಳಗೆ ಮನೆಗೆ ಎಲ್ಲ ಸುಟ್ಟು ಅಗ್ನಿ ಇದ್ದು ಅದು ಅವನ ಆಕ್ಷೇಪ ಇದು. ನಾವು ಉತ್ತರ ಕೊಡ್ತೀವಿ, ಅವನ ಆಕ್ಷೇಪ ಇದು. ನಮ್ಮ ಉತ್ತರ ಬೇರೆ ಸಿದ್ಧಾಂತ ಅಲ್ಲಿದು ಪೂರ್ವಪಕ್ಷ. ಈಗ ನೀವು ಭೇದ ಧರ್ಮಿ ಸ್ವರೂಪ ಅಂತೀರಿ. ಸ್ವರೂಪ ಅಂದ್ರೆ ಭೇದ ತನ್ನ ಕೆಲಸ ಮಾಡಬೇಕು. ಅಗ್ನಿ ಸ್ವರೂಪ ಅಂದ್ರೆ ಸುಡೋದು. ಈ ಅಗ್ನಿಯಿಂದ ಇದಕ್ಕೆ ಭೇದ ಅದ. ಭೇದ ಹೇಳ್ತೀನಿ. ಆದ್ರೆ ಭೇದ ಅದ್ರ ಸ್ವರೂಪೇ ಅಂದ್ಬಿಟ್ರೆ ಅಗ್ನಿ ಅದ್ರ ಸ್ವರೂಪನೇ ಅಂತಂದ್ರೆ ಭಾಳ ಕಷ್ಟ. ಆದ್ರೆ ಭೇದ ಸ್ವರೂಪ ಅಂದ್ರೆ ಭೇದ ಕೆಲಸ ಏನು? ಭಾಗ ಹಾಕೋದು ಹೋಗಿ ಕೊನೆ ಶೂನ್ಯ. ಅದಕ್ಕೆ ಭೇದಶ್ಚತು ಸ್ವರೂಪತ್ವೇ ಬಂತು ನೋಡಿ. ನೀವು ಯಾಕೆ ಅಂದ್ರೆ ನಾ ಅನ್ಸಿನ ಭೇದಶ್ಚತು ಸ್ವರೂಪತ್ವೇ. ಭೇದಕ್ಕೆ ಧರ್ಮಿ ಸ್ವರೂಪತ್ವ ಹೇಳಿದರೆ ಏ ವದಂತಿ ಚ ಶೂನ್ಯತಾ ನೋಡಿ. ಧರ್ಮಿ ಸ್ವರೂಪ ಆದರೆ ಶೂನ್ಯ ಆಗ್ತದೆ ವಸ್ತು ಅಂತ ಯಾರಂತಾರ. ಅದ್ಭುತ ಅಷ್ಟೆ. ಆಶ್ಚರ್ಯ ಮಾತಾಡೋದು. ಯಥೋ ಅನ್ಯಶ್ಚ ಪ್ರತಿಯೋಗಿತ್ವ ಇಷ್ಟ್ಯತೆ. ತಮ್ಮಗೌಡ ನಾವೇನು ಹೇಳಿದ್ರು, ಭೇದ ವಸ್ತುವಿನ ಸ್ವರೂಪ ಆದದ್ದು ಪ್ರತಿಯೋಗಿ ಒಬ್ಬರೇ. ಅದು ಭೇದ ಎದುರೇ ನಿರೂಪ, ಪ್ರತಿಯೋಗಿ ನಿರೂಪ. ಎದರ ಭೇದ? ನನ್ನ ಭೇದ ನಿಂತು ನಾ ಪ್ರತಿಯೋಗಿ, ನೀವು ಅನುಯೋಗಿ. ಅಲ್ಲ, ಹಾಗಾದ್ರೆ ನನ್ನಲ್ಲಿ ಭೇದ, ನೀವು ಪ್ರತಿಯೋಗಿ ಆಗ್ತದೆ. ಬರೇ ಭೇದ ಅಂತ ಅಲ್ಲಿಗೆ ಬರೋಂಗಿಲ್ಲ. ಭೇದ ಇದ್ರೆ ಮೂರು ಇರಬೇಕು ವಸ್ತು. ಭೇದ ಇರಬೇಕು, ಪ್ರತಿಯೋಗಿ, ಅನುಯೋಗಿ, ಅನುಯೋಗಿ. ಮೂರು ವಸ್ತು. ಭೇದ, ಅನುಯೋಗಿ, ಪ್ರತಿಯೋಗಿ. ಕನ್ನಡದಾಗ ಅಂತಿಲ್ಲ ಭೇದ. ಸರ್ ಏನಕ್ಕೆ ಭೇದ? ಎದರ ಭೇದ ಎಲ್ಲಿ? ಎರಡು ಉಟ್ಕೊಳ್ಳಿ. ಬರೀ ಭೇದ ಹೋಗ್ಕೊಳ್ಬೇಡ. ಎದರ ಭೇದ, ಎಲ್ಲಿ ಭೇದ? ಎದರ ಅಂದರೆ ಅದು ಪ್ರತಿಯೋಗಿ, ಎಲ್ಲಿ ಅದು ಅನುಯೋಗಿ ಅಥವಾ ಧರ್ಮಿ, ಎರಡೂ ಅಲ್ಲಿ ನೋಡ್ತಮ್ಮ. ಯಥೋ ಅನ್ಯಶ್ಚ ಪ್ರತಿಯೋಗಿತ್ವ ಇಷ್ಟತೆ. ಅವ ಪ್ರತಿಯೋಗಿಯಿಂದ ಭಿನ್ನ ಆಗ್ಯಾನ, ಅವನಿಂದ ಅವ ಭಿನ್ನ ಆಗಿಲ್ಲ. ತಿಳ್ಕೊಂಡಿರೋ ಅವನಿಂದ ಅವ ಭಿನ್ನ ಆದ ಅಂತಂದ್ರೆ ಅದು ಹೊಡ್ಕೋತ ಹೋಗ್ಬೇಡ. ಅವಂಗ ಅಂದೇ ಇಲ್ಲ. ಇವನಿಂದ ಅವನು ಭಿನ್ನ, ಅವನಿಂದ ಇವನು ಭಿನ್ನ. ಹೀಗೆ ಅನ್ಯಸ್ಯ ಪ್ರತಿಯೋಗಿತ್ವ ಇಷ್ಟತೆ. ಒಂದು ವಸ್ತುವಿಗೆ ಪ್ರತಿಯೋಗಿತ್ವ ಹೇಳ್ತೀನಿ. ಪ್ರತಿಯೋಗಿನೋ ಹಿ ಭೇದೋಯಂ ನತು ಸ್ವಸ್ವಾತ್ಮಕಂಚ. ಪ್ರತಿಯೋಗಿಯಿಂದ ಭಿನ್ನ ಆಗ್ಯಾನ ಬರ್ತೀವಿ. ಮತ್ತು ತನ್ನಿಂದ ಭಿನ್ನ ಆಗ್ಯಾನೇನು? ತನ್ನಿಂದ ತಾನು ಭಿನ್ನ ಹಾಕೋದು ಹೊಂಟ ಅಂದ್ರೆ ಅದು ಹೊಡ್ಕೋತ ಹೋಗ್ಬೇಕು. ಇವನಿಂದ ಅವ ಭಿನ್ನ ಆಗ್ಯಾನ, ಅವನಿಂದ ಇವ ಭಿನ್ನ ಆಗ್ಯಾನ ಎಂಬುವಂಥದ್ದಿದ್ದಾಗ ನನ್ನ ಭೇದ ನಿಮಗೆ ಹೇಳಿದಾಗ ನಾವು ಪ್ರತಿಯೋಗಿ ಆಗ, ನಿಮ್ಮ ಭೇದ ಹೇಳಿದಾಗ ನೀವು ಪ್ರತಿಯೋಗಿ ಆಗ್ತೀವಿ. ಈಗ ಪ್ರತಿಯೋಗಿನೋ ಹಿ ಭೇದೋಯಂ ನತು ಸ್ವಸ್ವಾತ್ಮಕ ಕಂಚನ. ತನ್ನಿಂದ ಭಿನ್ನ ಆಗ್ಯಾನ. ವಿಭಾಗೇನ ಅಲ್ಪತೈವ ಸ್ಯಾತ್ ಕೃತೇ ಮತ್ತು ಶೂನ್ಯತ. ಮತ್ತು ನಿಮ್ಮ ವಿಚಾರ ತಮ್ಮ ಶೂನ್ಯ
ವಿಭಾಗದಿಂದ ವಸ್ತು ಸಣ್ಣದಾಗ್ತದೆ, ಹಾಗೆ ನಾವು ಶೂನ್ಯ ಆಗಂಗಿಲ್ಲ. ಏನಾಗ್ತದ? ವಸ್ತು ಸಣ್ಣ. ಹಾ, ಇದನ್ನ ಹೇಳಿದ್ವಿ. ಎಲ್ಲ ಹೊಡ್ಕೋದ ಪರಮಾಣು ಪರಮಾಣುಗಳ ವಿಭಾಗದ ಭಾಗದಲ್ಲಿ ಶೂನ್ಯ ಅಲ್ಲ, ಭಾಗ ಮಾಡಿ ಬರಂಗಿಲ್ಲ. ಹಾಗೆ ಮಾಡಿ ಬರೋಲ್ಲ. ಭೌತಿಕ ಆಕಾಶ ಮಹತ್ ಪರಿಮಾಣ, ಅದು ವಿಭಾಗವ ಆಕಾಶ, ಆದ್ರೆ ಅದನ್ನು ವಿಭಾಗ ಮಾಡಿದ್ದಾರೆ. ಒಂದು ವಸ್ತು ಹಿಂಗದ, ಯಾವುದನ್ನು ವಿಭಾಗ ಮಾಡಲಿಕ್ಕೇನೆ ಬರಂಗಿಲ್ಲ, ಅದು ಪರಮಾಣು. ವಿಭಾಗದ ಮತ್ತೆ ಯಾಕಂದ್ರೆ 10 ದಿಕ್ಕುಗಳ ಸಂಬಂಧ ಅದಕ್ಕಿರೋದ್ರಿಂದ ವಿಭಾಗ ಇರುವುದೇ. 4 ಪೂರ್ವ, ಪಶ್ಚಿಮ, ದಕ್ಷಿಣ, ಆಗ್ನೇಯ ಇತ್ಯಾದಿ ಮ್ಯಾಲ ಕೆಳ. ಒಂದು ವಸ್ತುವಿನ ಅದಕ್ಕೆ ಭಾಗ ಇರಲಿಕ್ಕೆ ಬೇಕು. ನೀವು ಎಷ್ಟೇ ಸಣ್ಣದಿಲ್ಲ ಅದು ಯಾಕೆ 4 ದಿಕ್ಕಿನ ಸಂಬಂಧ ಅದಕ್ಕೆ ಸಂಬಂಧ ಬಂದಾಗ ಭಾಗ ಆಯ್ತಲ್ಲ. ಮತ್ತೆ ಇದು ಪೂರ್ವದ್ದು ಪಶ್ಚಿಮದ್ದು ಅದನ್ನು ಹೇಳ. ಆದರೆ ಅದನ್ನು ವಿಭಾಗ ಮಾಡಿದ್ದಾರೆ, ವಿಭಾಗ ಮಾಡಿದ್ದಾರೆ, ಅದೇ ಪರಮಾಣು. ಹಾಗೆ ಏನ್ರಿ ವಿಭಾಗದಿಂದ ಅಲ್ಪ ಆಗ್ತದ ಹೊರತು ವಸ್ತು ಏನಾಗ್ತದೆ? ಶೂನ್ಯ ಆಗಂಗಿಲ್ಲ. ಇದು ಆಚಾರ್ಯ ಉತ್ತರ. ಭೇದ ಧರ್ಮಿ ಸ್ವರೂಪವಾದರೂ ಏನಾಗ್ತದ? ಅಲ್ಪ ಪರಮಾಣು ತನಕ ಹೋಗಿ ಸಣ್ಣದು ದೊಡ್ಡದು. ಹಾಂ, ಸಣ್ಣದ ನ ಶೂನ್ಯಾನಾಂ ಸಂಯೋಗಾತ್ ಭಾವೋ ವಸ್ತುನ ಇಷ್ಯತೆ. ಶೂನ್ಯಾನಾಂ ಸಂಯೋಗಾತ್ ಭಾವೋ ವಸ್ತುನ ಇಷ್ಯತೆ. ನೋಡಿ, ಶೂನ್ಯವಾದ ವಸ್ತುಗಳ ಸಂಯೋಗದಿಂದ ಏನ್ರಿ ಶೂನ್ಯಗಳ ಸಂಯೋಗದಿಂದ ವಸ್ತುಗಳು ಏನ್ರಿ ಎಂದೆಂದೂ ಕೂಡ ಭಾವ ನ ಇಷ್ಯತೆ, ಅಂಗೀಕೃತ ಮಾಡ ಪ್ರಸಿದ್ಧ. 2 ಜೀರೋದು ಜೀರೋದೇ, 10 ಹಾ. ಜೀರೋದೇ. ಶೂನ್ಯಗಳ ಸಂಯೋಗದಿಂದ ವಸ್ತು ಆಗಂಗಿಲ್ಲ. ವಿಧಾರಣಾರ್ಥೋ ಧಾತುಶ್ಚ ವಿಭಾಗ ಗುಣವಾಚಕ. ವಿಧಿ ಧಾರಣೆ ಅಂತ ಧಾತು, ವಿಧಿ ಎಂಬ ಧಾತು, ವಿಧಾರಣ ಅಂತ ಅರ್ಥ, ಸೀಳುವುದು ಅಂತ ಅದಕ್ಕೆ. ಆ ವಿಧಿ ಧಾತುವಿಗೆ ವಿಧಾರಣ ಅಂತ ಅರ್ಥ. ವಿಭಾಗವು ಗುಣವಾಚಕ, ವಿಭಾಗ ಮಾಡ್ತಾರೆ. ವಿಭಾಗನೇ ಅಂತ, ವಿಭಾಗದ ಗುಣ. ಅವಿಧಾರಣೆ ಪಿ ಹಾಸ್ಯಸ್ಯ ಇನ್ನೋಷ್ಟು ಅವಿಧಾರಣೆ ಪಿ ಈ ಹಾಸ್ಯಸ್ಯ ಇನ್ನೋ ಓಷ್ಟೌಚ ಸಸ್ಯ ಅಷ್ಟೇ ಮಾಡಿದ್ರು. ಏನು ಜಾಸ್ತಿ ಮಾಡಿದ್ರು ಗೊತ್ತಂದ್ರೆ ಏನು ಅವಿಧಾರಣೆ ಪಿ ವಿಭಾಗ ಇಲ್ಲದೆ ಇದ್ದರೂ ಓಷ್ಟು ತುಟಿಗಳು ಭಿನ್ನವು, ತುಟಿಗಳು ಭಿನ್ನ ಆಗ್ಯಾವಿಲ್ಲ. ಅವಿಧಾರಣೆ ವಿಭಾಗ ಇಲ್ಲದೆ ಇದ್ದನ್ನು ತುಟಿಗಳು ಭಿನ್ನ ತಂತಿ ಇಲ್ಲ, ಹಿಂಗಾಗಿ ತೆಗಿತು ತುಟಿ ಅಂತಂತೆ. ಅದು ಎರಡು ಭಿನ್ನ, ಶೂನ್ಯ ಆಗಿದೆ, ಶೂನ್ಯ ಆಗಿದೆ, ಶೂನ್ಯ ಅಲ್ಲ. ಅದು ಕಾರಣ ಈ ಭೇದವಿದ್ದರೆ ಕಳ್ತನಕ ವಿಧಾನ ಹಾಕೋಕೆ ಹೋಗಬೇಕು, ಶೂನ್ಯ ಆಗಬೇಕು ಅನ್ನೋದು ಉನ್ಮತ್ತ ವಾಕ್ಯತ್ವ, ಉನ್ಮತ್ತನ ವಾಕ್ಯ. ಇದು ಮಾಯಾವಾದೋ ಈ ಉಪೇಕ್ಷಿತ. ಈ ಮಾಯಾವಾದವನ್ನು ಶ್ರೀಮದಾಚಾರ್ಯ ಉಪೇಕ್ಷಾ ಮಾಡಿದ್ದಾರೆ, ಸಜ್ಜನರು ಅಂತ. ಆದ್ದರಿಂದ ಏನಾಯ್ತು, ಈಗ ಯಾವುದೇ ಕಾರಣ ಶೂನ್ಯ ಅಂತ ಅರ್ಥ ಆಗೋದು. ಕೊನೆಗೇನಪ್ಪ ನಮಗೆ ತಿಳಿಸಿ ಹೇಳ್ರಿ ಅಂದ್ರೆ ನಚಾನಂದ ಸದಾನಂದ ಚಂದಿ ಅನಂತ ಗುಣಾರ್ಣವಃ ಈಶ್ವರೋ ಅಷ್ಟಗುಣತ್ವೇನ ಮೇಯೋ ಅಪ್ರಮಿತತ್ವತಃ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹ. ಇಲ್ಲಿ ಅವ್ರು ಏನು ಮಾಡಿದರು, ಸಮವಾಯವನ್ನು
ನಿರಾಕರಣ ಮಾಡಿದ್ದರಿಂದ ಎಂದೆ ಯಾವ ಸಂಬಂಧಗಳು ಇಲ್ಲ ಇಲ್ಲಿ. ಭಗವಂತನಿಗೂ ಭಗವಂತನ ಗುಣಕ್ಕೂ ಯಾವ ಸಮವಾಯವೂ ಇಲ್ಲ, ಸಂಯೋಗಾದಿಗಳೂ ಇಲ್ಲ. ವಸ್ತುವಾದರ ಅದ ಕಾರಣ ಈಶ್ವರನ ಗುಣಕ್ಕೆ ಎಂಟೇ ಅಂತೂ ಇಲ್ಲ. ಅನಂತ ಗುಣಗಳ ಸಮವಾಯಾದಿಗಳು ಇಲ್ಲ. ವಿಶೇಷ ಬಲದಿಂದ ವ್ಯವಹಾರ ನಡೆಯುತ್ತದೆ. ಇವೆಲ್ಲ ಇವೆಲ್ಲ ಹೇಳಿದ್ದರಿಂದ ಅಮಂದ ಸದಾನಂದ ಸ್ಯಂದಿ. ಅಮಂದ ಅಂದ್ರೆ ಗಟ್ಟಿ, ಇದು ಇಲ್ಲ, ಸಣ್ಣದಿಲ್ಲ, ದೊಡ್ಡದು. ಸದಾನಂದ, ಸದಾ ಆನಂದವನ್ನೇ ಸುರಿಸುವ, ಚಂದಿ ಹರಿಸುವ. ಅನಂತ ಗುಣಾರ್ಣವ, ಅನಂತವಾದಂತಹ ಗುಣಗಳಿಗೆ ಸಾಗರನಂತೆ ಇರುವ ಈಶ್ವರ ಪರಮಾತ್ಮನು ಅಷ್ಟಗುಣತ್ವೇನ ಪ್ರಮೇಯ ಅಪ್ರಮಿತ. ಎಂಟೇ ಗುಣವುಳ್ಳವನು ಅಂತ ನಿನ್ನ ಮತ ಅಪ್ರಮಿತ, ತಪ್ಪು. ಎಂದರೆ ಅಷ್ಟಗುಣತ್ವೇನ ಏನ್ರೆ ಪ್ರಮೇಯ ಅಪ್ರಮಿತ. ಎಂಟೇ ಗುಣವುಳ್ಳವನು ನಿನ್ನೇನು ಪ್ರಮೇಯದಲ್ಲ ಅದು ಅಪ್ರಮಿತ, ತಪ್ಪದ, ಅದು ಯೋಗ್ಯ ಅಲ್ಲ. ಯಾಕೆ ಯೋಗ್ಯ ಅನ್ನಂದ್ರೆ ನೀವು ವೈದಿಕ ಇದ್ದಿದ್ದಿಲ್ಲ, ವೇದವಾದಿ ಅದಲ್ಲ. ಮತ್ತು ವೇದದೊಳಗೆ ಏನು ಹೇಳ್ಯಾರ? ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅನಂತ ಗುಣ ಮಾಹಾತ್ಮ್ಯ ಶಕ್ತಿ ಜ್ಞಾನ ಮಹಾರ್ಣವ ನಾರಾಯಣ ಪರೋಶೇಷ ಚೇತನೇಭ್ಯಃ ಪರಂ ಪದಂ ಇತ್ಯಾದಿ ವೇದ ತದ್ವಾಕ್ಯೈಃ ಅನಂತೈಶ್ಚಾವಸೀಯತೆ ಅನಂತಗುಣತಾ ವಿಷ್ಣೋಃ ಪ್ರಥಮೇವ ಅಪೋಜ್ಯತೆ. ನೀ ಹೇಳುವಂತೆ 8 ಗುಣವುಳ್ಳವನೂ ಅಲ್ಲ, ಇನ್ನೊಬ್ರು ಹೇಳುವಂತೆ ನಿರ್ಗುಣನೂ ಅಲ್ಲ, ಇನ್ನೊಬ್ರು ಹೇಳುವಂತೆ ತಾತ್ಕಾಲಿಕ ಗುಣವುಳ್ಳವನೂ ಅಲ್ಲ. ಮಾಯಾವಾದಿಗಳ ದೇವ್ರ ಗುಣ ಹೋಗ್ತಾರ, ತಾತ್ಕಾಲಿಕ ತುಂಬ ನಿತ್ಯಾವಂತ ಅವ್ರಿಗೆ. ತಾರ್ಕಿಕರು 8 ಗುಣ, ಹಿಂಗೆಲ್ಲ ಇವೆಲ್ಲ ವಾದಗಳು ತಪ್ಪಾಗಿದ್ದರಿಂದ ಏನ್ರೆ ವೇದ ಏನು ಹೇಳ್ತದೆ? ಅನಂತ ಗುಣೇ ಅನಂತೆ, ಅನಂತ ಗುಣವುಳ್ಳ ಅನಂತವಾದ ಗುಣತೋ ಅನಂತ ವಿಗ್ರಹ. ಅನಂತೆ ಗುಣದಿಂದ ಪರಮಾತ್ಮ ಅನಂತ ಆಗ್ಯಾನ. ವಿಗ್ರಹ ದೇವರೇ, ಆ ದೇವರ ಗುಣಕ್ಕೂ ದೇವರಿಗೂ ಯಾವ ಭೇದವೂ ಇಲ್ಲ. ಯಾಕೆ ಹೇಳ್ರಿ? ವಿಗ್ರಹ ದೇವರ ಇದು ವಿಗ್ರಹ ಅಂದ್ರೆ ರೂಪ. ದೇವರ ರೂಪಕ್ಕೂ ದೇವರಿಗೂ ಯಾವ ಭೇದವು? ಗುಣತೋ ಅನಂತ ವಿಗ್ರಹ. ಗುಣವೇ ವಿಗ್ರಹ ಆಗ್ಯಾನ ದೇವರು. ಸಕ್ಕರೆನೇ ಗೊಂಬೆ ಆಗ್ಯಾನ, ಸಿಹಿನೇ ಗೊಂಬೆ ಆಗ್ಯಾನ. ವಿಗ್ರಹ ಅಂದ್ರೆ ಆಕಾರ, ಅನಂತ ಗುಣದ ಅನಂತ ಆಕಾರವುಳ್ಳ ಪರಮಾತ್ಮ ಅಂದಂಗ. ಅಗಣಿತ ಗುಣಗಣಮಯ ಶರೀರ. ಆ ಗುಣಕ್ಕೂ ಗುಣಗಿಯೂ ದೇವರಿಗೆ ಅಭೇದ. ಅಭೇದ ಇದ್ರೂ ಭೇದ ವ್ಯವಹಾರ ವಿಶೇಷ ಬಲ. ಇವೆಲ್ಲ ಸಮವಾಯ ಅಲ್ಲ. ಇವೆಲ್ಲ ತಂದಿನ ಹಚ್ಚಬೇಕು. ಬರೀ ಘಟ ಪಟ ಮುಂದೆ ನಮ್ಮ ಪ್ರಮೇಯಕ್ಕೆ ತಂದು ಹಚ್ಚಬೇಕಲ್ಲ. ಇವತ್ತು ಬಂತು ಮತ್ತು ದಿವಸ ಅದ ಕಾರಣ ಈಗ ಈಶ್ವರು 8 ಗುಣ ಅಂತಾರೆ ನೋಡಿ. ಅವ್ರ ವಾದ ಹೆಂಗೆ ಬರ್ತಾರೆ? 8 ಗುಣ ಯಾಕೆ? 2 ಗುಣ ಯಾಕೆ? ದೇವರಿಗೆ ಅಭಾವ ಎಂಬ ಗುಣ ಇಲ್ಲ. ಅಭಾವ ಗುಣ ಅಲ್ಲಲ್ಲ, ಅದು ಗುಣ ದೇವರಿಗಿಲ್ಲ. ಅಭಾವ ದೇವರಿಲ್ಲ ಅಂತ. ಅಭಾವ ದೇವರಿಗೆ ಇಲ್ಲಂತ ಹೇಗೆ? ನಮ್ಮ ಅಭಾವ ದೇವರಿಗೆ ಭೇದ ಅದನ್ನೇ. ದೇವರ ಭಾವರೂಪನೇ ನಿಜ, ಭಗವತ್ ಭಾವರೂಪನೇ. ಅವನ ಅಭಾವನಲ್ಲಿ ಇಲ್ಲ ಪ್ರತಿಯೋಗಿ. ನಮ್ಮೆಲ್ಲರ ಅಭಾವ ಅಂದ್ರೆ ಅನ್ಯೋನ್ಯಾಭಾವನೇ ಅಲ್ಲ. ಅಭಾವಕ್ಕೂ ದೇವರಿಗೂ ಅಭೇದ ಹೇಳಿಬಿಟ್ರೆ ದೇವರ ಭಾವಾಭಾವ ರೂಪ ಅದಂತಿಲ್ಲ. ಪ್ರತಿಯೋಗಿತ್ವೇನ ಅಭಾವ. ಅದಕ್ಕೂ ಹಿಂದೆಲ್ಲ ಯಾಕೆ ಹೇಳಿದ್ರು? ಇದಕ್ಕೆಲ್ಲ ಹೇಳಿದರು. ಇನ್ನೊಂದು, ದೇವರಿಗೆ ಆನಂದಾದಿ ಗುಣಗಳು ಯಾಕಿಲ್ಲ ಅಂತೀವಿ ನಾವು. ನಮ್ಮ ಸಂಘ ತಿಳ್ಕೋದು. ಜಗತ್ತಿನಾಗ ಎಲ್ಲಿ ಆನಂದ ಅಲ್ಲಿ ದುಃಖ ದೇವರಿಗೆ ಆನಂದ ಹೇಳಿದ್ರೆ ದುಃಖ ಹೇಳಿದಾಗ ಅದಕ್ಕೆ ಆನಂದ ಇಲ್ಲ.
ಈಗ ನೋಡಿ ಅವನ ವಾದ ದೇವರಿಗೆ ಆಕಾರದ ಅಂದ್ರೆ ಆಕಾರ ನಾಶ ಆಗಿದೆ, ಕರೆಕ್ಟ್. ಆಕಾರ ವಿಕಾರದ ನಾಶವೂ ಅಲ್ಲ. ದೇವರಿಗೆ ಆಕಾರ ಹೇಳಿದ್ರೆ ಏನಾಗ್ತದೆ? ಅದು ಆಕಾರ, ನಾಶ ಒಪ್ಪಬೇಕು. ಆಕಾರ ಇಲ್ಲ, ಗುಣ ಇಲ್ಲ. ನಮ್ದು ಹಿಂಗೆ ಸಂಕಟ. ನಾವು ದೇವ್ರಿಗೆ ಸರ್ವಜ್ಞ ಅಂತ ಹೋಗ್ತಿಲ್ಲ. ಮತ್ತು ಜಗತ್ತಿನಾಗ ಎಲ್ಲಿ ಜ್ಞಾನ ಅದ ಅಲ್ಲಿ ಅಜ್ಞಾನ ಅದ. ಇದು ಅಜ್ಞಾನ ಅಜ್ಞಾನ ಹೋಗ್ಬ ಯಾಕೆ ಹೋಗ್ತೀನಿ? ದೇವರಿಗೆ ಜ್ಞಾನ ಅಜ್ಞಾನ ಇವರು ಹೇಳ್ತಾರೆ ದೇವರಿಗೆ ಮೂರ್ತಿ ಒಪ್ಪಿದ್ರೆ ಸೀಮಿತ ಆಗ್ತದೆ. ಮತ್ತು ಹಾಗಾದ್ರೆ ನೀವು ಶಬ್ದಗಳಿಂದ ದೇವರಿಗೆ 5 ಸಲ ಶಬ್ದಗಳಿಂದ ದೇವರಿಗೆ ಇದು ಮಾಡ್ತಾರೆ. ಆ ಶಬ್ದ ಏನು? ನೀವು ಭಾಳ ನೀನೇ ಸರ್ವೋತ್ತಮ, ನೀನು ದೊಡ್ಡವ, 4-5 ಗುಣಗಳು ಹೇಳ್ತಾರೆ ದೇವರು. ಶಬ್ದಗಳಿಂದ ದೇವರಿಗೆ ಒದರ್ತಾರೆ. ಆ ಶಬ್ದದ ಅರ್ಥ ಏನು? ನೀನೇ ಸರ್ವೋತ್ತಮ, ನಿನ್ನ ಬಿಟ್ಟು ಮತ್ತೆ ಯಾರಿಲ್ಲ, ನೀನೇ ಮಹಾನುಭಾವ, ಹೀಗೆಲ್ಲ ಈ ಅರ್ಥಗಳಿಂದ ಕೂಡಿದವ ಶಬ್ದಗಳು. ಆದರೆ ದೇವರು ಇಷ್ಟೇ ಗುಣ, ದೇವರಿಗೆ ಇಷ್ಟೇ ಏನು? ಸೀಮಿತ ಅಲ್ಲ. ಮತ್ತು ಏನು? ನಿಮ್ಮ ಶಬ್ದಗಳಿಂದ ಮಾತ್ರ, ಇಷ್ಟೇ ಶಬ್ದಗಳಿಂದ ದೇವರೇನು ತಿಳಿಯಲ್ಪಟ್ಟ ಇಲ್ಲ, ಸೀಮಿತ ಆದ ಇಲ್ಲ. ನಿಶ್ಚಯ ಯಾಕಂತ ನಿಶ್ಚಯವಾದ ಶಬ್ದದಿಂದ ಯಾಕಂತಾರೆ ಈ ಸಮಸ್ಯೆ ಅವ್ರಿಗೂ ಬರ್ತದೆ ಇಲ್ಲ. ನೀವು ಮೂರ್ತಿ ಮಾಡಿದ್ರೆ ಸೀಮಿತ ಅಂತೀರಿ, ಮತ್ತು ಶಬ್ದದಿಂದ ಹೊಗಳಿದ್ರೆ ಸೀಮಿತ ಏನೋ ಇವ್ರಿ. ನಾವು ಶಬ್ದಗಳಿಂದ ನಿಶ್ಚಯ ಅಂತೀವಿ ಅಂದ್ರೆ ಅದೇ ನಾವು ಇಲ್ಲಿ ಇದ್ದ ಭಗವಂತ ನಿಶ್ಚಯ ಮಾಡ್ತೀವಿ. ಮೂರ್ತಿ ಒಳಗೆ ಅಷ್ಟೇ ಇದಾನಂದ್ರೆ ನಿಶ್ಚಯ ಆಗ್ತಿತ್ತು. ಎಲ್ಲ ಕಡೆ ಅದಕ್ಕೆ ಆಕಾಶ ಇದೆಲ್ಲ ನಮ್ಮ ಮನೆ ಇದೆ, ಇದು ನಮ್ಮ ಮನೆ, ಇದು ಮಠ ಆಕಾಶ. ನೀವು ಆಕಾಶಕ್ಕೆ ಮನೆ ಕಟ್ಟಿ ನೀವು ಆಕಾಶಕ್ಕೆ ಇನ್ಸರ್ಟ್ ಮಾಡಿಬಿಟ್ರಿ. ಅದಕ್ಕೆ ಆಕಾಶ ಏನದ? ಶಿವ ಮಾಡಿಬಿಟ್ರಲ್ಲ. ನಾವು ಮನೆ ಆಕಾಶ ಅಷ್ಟೇ ಆಕಾಶ ಅಂತಿದ್ದೀವಿ ಅಂದ್ರೆ ಗ್ರೋ ಮಾಡಿದಾಗ ಆಕಾಶ ಒಳಗೂ ಹೋದ ಹೊರಗೂ ಹೋದ. ದೇವರು ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಮತ್ತು ಎಲ್ಲ ಕಡೆಗೆ ಇದ್ರೆ ಇಲ್ಲೇ ಯಾಕೆ ಮಾಡ್ತೀರಿ ಅಂದ್ರೆ, ಮತ್ತು ಎಲ್ಲ ಸರ್ವತ್ರ ವ್ಯಾಪ್ತನ ದೇವರಲ್ಲಿ 5 ಶಬ್ದಗಳಿಂದ ಯಾಕೆ ಓದಿರ್ತೀರಿ? ಅಂದರೆ ಆ ಸಮಸ್ಯೆ ಬರೋದಿಲ್ಲ. 5-6 ಶಬ್ದ ಅಂತ ಅವರು ದೇವ್ರು ಇಷ್ಟೇ ಏನು ಇಲ್ಲ, ಇಷ್ಟೇ ಇದ್ದರೂ ನಮ್ಮ ಬುದ್ಧಿಗೆ ಹಂಗೆ ನಮ್ಮ ಭಾವನೆಗೆ ಗೋಚರ ಆಗುವಂತೆ ಮೂರ್ತಿ ಇರ್ತೀವಿ. ಇದೆಲ್ಲ ಕಡೆ ಸಮಸ್ಯೆ ಬರೋದಿಲ್ಲ. ಆದ್ದರಿಂದ ಏನಾಯಿತು? ಅನಂತ ವಿಗ್ರಹೇ ಗುಣತಃ ಅನಂತ ವಿಗ್ರಹೇ ಅನಂತ ಗುಣ ಮಾಹಾತ್ಮ್ಯ ಶಕ್ತಿ ಜ್ಞಾನ. ನೋಡಿ, ಅನಂತವಾದಂಥ ಗುಣ ಮಾಹಾತ್ಮ್ಯ ಶಕ್ತಿ ಜ್ಞಾನಕ್ಕೆ ಅರ್ಣವಃ ಸಮುದ್ರನಂತೆ ಇರುವ ನಾರಾಯಣ ಪರಹ ಅಶೇಷ ಚೇತನೆಭ್ಯೋ ಪರಂ ಪದಂ. ಅಶೇಷ ಚೇತನದಿಂದ ಪರಮಾತ್ಮ ಸರ್ವೋತ್ತಮನಾದಂಥ ಸ್ವಭಾವವುಳ್ಳವನಾಗಿದ್ದಾನೆ. ಪರಂ ಪರಂ ಅಂದರೆ ಏನು? ಪರಮಾತ್ಮ ಶ್ರೇಷ್ಠ ಅಂತ ಪದಮನ ಸ್ವರೂಪ. ಇತ್ಯಾದಿ ವೇದತ ತದ್ವ ಇತ್ಯಾದಿ ವೇದ ಮತ್ತು ತದ್ವಾಕ್ಯೈ, ಆ ವೇದ ವಾಕ್ಯಗಳಿಂದ ಅನಂತೈಶ್ಚ ಅವಸಿ ಅನಂತೈ ವೇದವಾಕ್ಯೈ, ಅನಂತವಾದ ವೇದ ಮತ್ತು ವೇದವಾಕ್ಯಗಳಿಂದ ಅವಸೀಯತೆ ನಿರ್ಣೀಯತೆ ಅಂತ. ಅನಂತ ಗುಣತ ವಿಷ್ಣೋ ಅನಂತ ಗುಣತ ಅವಸೀಯತೆ. ವಿಷ್ಣು ಪರಮಾತ್ಮನ ಅನಂತ ಗುಣಗಳು ನಿರ್ಣೀತ ಆಗಿದೆ. ಕಥಮೇವ ಹಿ ಅಪೋದ್ಯತೆ. ಇಷ್ಟೆಲ್ಲ ಹೇಳೋ ವೇಳೆ ದೇವರಿಗೆ ಅನಂತ ಗುಣಗಳು ಇಲ್ಲ ಅಂತ ಹೆಂಗೆ ಅಂತಿರ್ತೀವಿ? ಕಥಮ ಅಪೋದ್ಯತೆ ಬಿಡ್ತೀರಿ ಹಂಗೆ. ಆದ್ದರಿಂದ ದೇವರು ಅನಂತ ಗುಣವುಳ್ಳವನು, ನಿಶ್ಚಯವನು, ನಿತ್ಯನು, ಶಾಶ್ವತನು. ಇವರು ಬೇರೆಯವರು ಹೇಳಿದಂತೆ ಯಾವುದೇ ಆಕ್ಷೇಪಕ್ಕೆ ಅವಕಾಶಗಳು ಇಲ್ಲ. ಪದಂ ಚೆನ್ನಾಗಿ ಪದಮ ಸ್ವರೂಪ ಪದಮ ಹೌದು. ಯಾವುದು ವಶಿದ್ದೆ ಅದಲ್ಲ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಪದಂ ಸ್ವರೂಪ ಕಾಲದ ಪದಂ ಅಂದ್ರೆ ಇದು ಪ್ರಾಪ್ಯ.